ಪ್ರೈಸ್ ಲಾರ್ಡ್. ಈಗ ನಾವು 4ನೆಯ ಭಾಗಕ್ಕೆ ಹೋಗ್ತಾ ಇದ್ವಿ. ಇದರ ಮಧ್ಯೆ ನಾವು ಮಾಡತಕ್ಕಂಥ ಆರಾಧನೆಗಾಗಿ ಸ್ತೋತ್ರ, ವಿಜ್ಞಾಪನೆಗಳಿಗಾಗಿ ಸ್ತೋತ್ರ, ಊಟದ ಭಾಗಗಳಿಗಾಗಿ ಸ್ತೋತ್ರ, ಕಾಫಿ ಟೀ ವ್ಯವಸ್ಥೆ ಮಾಡಿದಕ್ಕಾಗಿ ಸ್ತೋತ್ರ. ಇದೆಲ್ಲದರ ಮೂಲಕ ದೇವರ ನಾಮ ಮಹಿಮೆ ಆಗಬೇಕು. ನಮ್ಮ ನಾಮ ಯಾವ್ದು ಮಹಿಮೆ ಆಗಬಾರ್ದು. ಈ ಒಂದು ಪ್ರತ್ಯಕ್ಷತೆ ಮತ್ತು 2ನೇ ಬರೋಣದ ಬಗ್ಗೆ ಕಳೆದ ವಾರ ಪ್ರತ್ಯಕ್ಷತೆ ಬಗ್ಗೆ ಕೊಟ್ಟೆ. ಈ ವಾರ ನೈಟ್ ಪ್ರೇಯರ್ ಇರುವಾಗ ನಾನು 2ನೇ ಬರೋಣದ ಬಗ್ಗೆ ಕೊಡ್ತಾ ಇದ್ದೀನಿ. ಈ 2ನೇ ಬರೋಣದ ಬಗ್ಗೆ ಕೊಡುವಾಗ ತುಂಬ ತಡೆಗಳಾಯ್ತು ಪ್ರೇಯರ್. ನನಗೆ ತುಂಬ ತಡೆ ಅಂತಂದರೆ ಕುಟುಂಬದೊಳಗಡೆಯಿಂದ ತಡೆ, ಕೆಲಸದ ಜಾಗದಿಂದ ತಡೆ, ಪ್ರತಿಯೊಂದು ತಡೆ ಆಯಿತು. ಯಾಕೆಂದರೆ ಇದು ಸೈತಾನನ ರಾಜ್ಯವನ್ನು ಮುರಿತದೆ ಅಂತ ಚೆನ್ನಾಗಿ ಗೊತ್ತು ಸೈತಾನಿಗೆ. ಅದಕ್ಕೆ ಸೈತಾನ ಏನು ಮಾಡ್ದ, ತುಂಬ 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 ತಡೆಗಳನ್ನ ಕೊಟ್ಟ. ಆ ತಡೆಗಳನ್ನು ಒಡಿಲಿಕ್ಕೆ ಯೇಸುಸ್ವಾಮಿ ನಮ್ಮನ್ನು ಬಿಟ್ಟಿರೋದು ಅಲ್ವಾ. ಆ ತಡೆ ಒಡೆದು ಇವತ್ತು ವಚನ ತಗೊಂಡು ಕೊಡಬೇಕಿದ್ರು ಕೂಡ ತುಂಬ ಕಷ್ಟ ಆಯಿತು. ಬರಬೇಕಿದ್ರು ಕೂಡ ನನಗೆ ಒಂಥರ ಸುಸ್ತು, ಸಂಕಟ, ತಲೆ ತಿರುಗೋದೆಲ್ಲ ಆಗ್ತಾಯಿತ್ತು. ಆದರೆ ದೇವರು ಸ್ತೋತ್ರ, ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ ತಕ್ಷಣ ದೇವರಲ್ಲಿ ಕಾರ್ಯ ಮಾಡೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಯಾವಾಗ ಸತ್ಯ ತಿಳಿತೀರೋ ಸೈತಾನ ನಿಮ್ಮ ಹತ್ರ ಬಂದೇ ಬರ್ತಾನೆ. ಆವಾಗ ನೀವೇನು ಮಾಡಬೇಕು, ಆಗಲೇ ವಾಕ್ಯದಲ್ಲಿ ಹೇಳಿದಾಗೆ ನಿಮ್ಮನ್ನು ನೀವು ನೋಡಿಕೊಂಡು ಏನಾಗಿರ್ಬೇಕಂತೆ, ಜಾಗರೂಕರಾಗಿರಬೇಕು. ಅಲ್ಲೆಲೂಯಾ. ಜಾಗರೂಕರಾಗಿದ್ದರೆ ಸಾಕು. ನೀವು ಪ್ರಾರ್ಥನೆ ಮಾಡೋದ್ರೆ ಸೈತಾನ ಶಕ್ತಿಗಳು ಎಲ್ಲ ಅಡುತ್ತೆ. ಸೈತಾನ ಸೋಲಿಸೋಕೆ ನಮಗೆ ಶಕ್ತಿ ಇಲ್ಲ. ಸೈತಾನ ಸೋಲಿಸ್ಬೇಕಾದ್ರೆ ಯೇಸುವಿನ ಸೋಲಿಸ್ಬೇಕು. ಆದರೆ ಸೈತಾನ ಶಕ್ತಿನ ಸೋಲಿಸುವಂಥ ಅಧಿಕಾರ ನಮಗಿದೆ. ಏನೇ ಬಿಟ್ಟರು ಕೂಡ ಅದನ್ನು ಸೋಲಿಸೋ ಶಕ್ತಿ ನಮಗಿದೆ ಪ್ರಿಯರೇ. ಹಾಗಾದರೆ ಈಗ ಒಂದು 4ನೇ ಸೆಕ್ಷನ್ಗೆ ಬರ್ತಾ ಇದ್ದೀವಿ. ದೇವ್ರ ಚಿತ್ತವಾದರೆ 5-6 ಸೆಕ್ಷನ್ ಮಾಡೋಣ, ತೊಂದರೆ ಏನಿಲ್ಲ. ಆದರೆ ಈಗ ಸದ್ಯಕ್ಕೆ 4ನೇ ಸೆಕ್ಷನ್ ಹೋಗೋಣ. ಇದರಲ್ಲಿ ಏನು ಬರೆದಿದ್ದಾರೆ, ಯೇಸು ಸ್ವಾಮಿಯ ಬರೋಣದ ಸಮಯದಲ್ಲಿ ಏನೇನು ಆಗ್ತದೆ ಅಂತೇಳಿ. ಅಲ್ಲಲ್ಲಿಯ ಯೇಸು ಸ್ವಾಮಿ ಬರೋಣದ ಸಮಯದಲ್ಲಿ ಏನೇನು ಆಗ್ತದೆ ಅಂತ ಹೇಳೋದನ್ನ ನಾವು ನೋಡಿಕೊಳ್ಳಿಕ್ಕೆ ಹೋಗೋಣ ಪ್ರಿಯರೇ. ಅಲ್ಲಲ್ಲಿಯ. ಹಾಗಾದರೆ ನಾವು ಯೇಸುವಿನ ಬರೋಣದಲ್ಲಿ ಏನೇನಾಗುತ್ತೆ ನೋಡಬೇಕಾದ್ರೆ ಪ್ರಕಟಣೆ 19ನೇ ಅಧ್ಯಾಯ 11ರಿಂದ 14. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಇಗೋ, ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ. ನೀತಿಯಿಂದ ನ್ಯಾಯ ವಿಚಾರಿಸ್ತಾನೆ. ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಆತನ ತಲೆಯ ಮೇಲೆ ಅನೇಕ ಮುಗ್ಧಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ. ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತ ಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪರಲೋಕದಲ್ಲಿರುವ ಸೈನ್ಯದವರು ಶುಭ್ರವಾಗಿಯೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿರವಾಗಿ ಆತನ ಹಿಂದೆ ಬರುತ್ತಿದ್ದರು. ಹಾಗಾದೆಲ್ಲ ಕಾಣ್ತಾ ಇದ್ದಾನೆ. ಆಗ್ಲಿಂದಲೇ ನಾವು ಹೇಳ್ಕೊಂಡ್ಬಂದಿರೋ ವಾಕ್ಯ ಯಾವುದು? ಇದೇ ವಾಕ್ಯ. ನಿಜ ಅಲ್ವಾ? ಪರಲೋಕ ಸೈನ್ಯದವರು ದೇವದೂತರು. ಪರಲೋಕ ಸೈನ್ಯದವರು ಶುಭ್ರವಾಗಿ ನಿರ್ಮಲವಾಗಿ ನಯವಾದ ನಾರುಮಡಿಗಳನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಹತ್ತಿದವರಾಗಿ ಆತನ ಹಿಂದೆ ಬರ್ತಿದ್ರು. ನೆಕ್ಸ್ಟ್, ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಯಿಂದ ಬರುತ್ತದೆ. ಜನಾಂಗಗಳನ್ನು ಹೊಡೆಯುವುದಕ್ಕಾಗಿದ್ದರೆ ಸೈತಾನನ ತಂಡದವರು ಬರ್ತಾರೆ. ಅದ್ರ ಬಗ್ಗೆ ನಾನು ನಿಮಗೆ ಮುಂದಿನ ದಿನಗಳ ವಿವರಿಸ್ತೀನಿ. ಯೇಸು ಸ್ವಾಮಿ 2ನೇ ಬರೋಣಕ್ಕೆ ಬಂದಾಗ ಚಿಯೋನ್ ಬೆಟ್ಟದಲ್ಲಿ ಒಂದು ಬೆಟ್ಟ ಇದೆ ಪ್ರಿಯರೇ. ಆ ಬೆಟ್ಟಕ್ಕೆ ಹಿಂಗೆ ಕಾಲಿಟ್ಟಾಗ ಅದು 2 ಭಾಗ ಆಗಿಬಿಡ್ತದೆ. 2 ಭಾಗ ಆದಾಗ ಶ್ರೀಮಂತರು ಅವರೆಲ್ಲ ಓಡಿ ಅದ್ರೊಳಗಡೆ ಹೌಸ್ಕೊಬಿಡ್ತಾರಂತೆ. ಯಾಕೆ ನನ್ನ ಅಟ್ಯಾಕ್ ಮಾಡ್ಬಿಡ್ತಾರೆ, ಮುಗಿ ಅಲ್ಲಿ ಅದ್ರೊಳಗಡೆ ಹೌದ್ಕೊಬಿಡ್ತಾರೆ, ಸಂದುಗೊಂದರಲ್ಲಿ ಹೌದ್ಕೊಬಿಡ್ತಾರಂತೆ. ಬೆಟ್ಟಗಳೇ ನನ್ನ ಮೇಲೆ ಬೀಳಿರಿ ಮಾಡ್ರಿ ಅಂತೇಳಿ ಆಯಿತಾ. ಅವರಲ್ಲಿ ಇದ್ದಾದ್ಮೇಲೆ ಏನು ಮಾಡ್ತಾಯಿದ್ದಾರೆ, ಆವಾಗ ಆ ಇಸ್ರೇಲ್ ದೇಶ ಪುಟ್ಟ ರಾಜ್ಯ ಅಲ್ವಾ, ಪುಟ್ಟ ದೇಶ ಅಲ್ವಾ. ಆ ಪುಟ್ಟ ದೇಶದ ಮೇಲೆ ಎಲ್ಲ ದೇಶದವ್ರು ಯುದ್ಧ ಸಾರ್ತಾರಂತೆ. ರೌಂಡ್ ಯುದ್ಧ ಸೇನೆ ಅಂತೆ. ಆವಾಗ ಯೇಸು ಸ್ವಾಮಿ ಅಲ್ಲಿ ಬಂದ್ಬಿಟ್ಟು ಆತನ ಯಾವುದರಿಂದ ಬಾಯಿಯಿಂದ ಒಂದು ಕತ್ತಿ ಬರ್ತದಂತೆ. ಅದು ಅವ್ರನ್ನ ನಾಶ ಮಾಡ್ತದೆ. ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಯಿಂದ ಬರ್ತದೆ. ನೆಕ್ಸ್ಟ್, ಆತನು ಅವರನ್ನು ಕಬ್ಬಿಣದ ಕೋಲಿನಿಂದ ಆಳುವನು. ಆತನು ಸರ್ವಶಕ್ತನಾದ ದೇವರ ಉಗ್ರಕೋಪವೆಂಬ ದ್ರಾಕ್ಷಿಯ ತೊಟ್ಟಿಲಿರುವುದನ್ನು ತಿಳಿಯುತ್ತಾನೆ. ಆತನ ತೊಡೆಯ ಮೇಲೆ ವಸ್ತ್ರದಲ್ಲಿ ರಾಜಾದಿರಾಜನು
ಕರ್ತನು ಎಂಬ ಹೆಸರು ಬರೆದಿದೆ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಇಲ್ಲಿ ನೋಡಿ ಪ್ರಿಯರೇ, ಯೇಸು ಸ್ವಾಮಿ ಬರೋದ್ರ ಬಗ್ಗೆ ಪುನಃ ಇನ್ನೊಂದು ಸಲ ಹೇಳ್ತಾ ಇದ್ದಾರೆ ಪ್ರಿಯರೇ. ಹಾಗಾದರೆ ಯೇಸು ಸ್ವಾಮಿ ಬರುವಾಗ ಏನಕ್ಕೆ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ನೋಡಿದ್ರೆ, ಒಂದನೇದಾಗಿ ಪರಲೋಕ ರಾಜ್ಯ ತೆರೀತದೆ ಪ್ರಿಯರೇ. ಯೇಸು ಸ್ವಾಮಿ ಬಂದಾಗ ಭೂಲೋಕದಲ್ಲಿರ್ತಕ್ಕಂಥ ನನ್ನಂಥ ನಿನ್ನಂಥ ದೇವರ ಮಕ್ಕಳಿಗೋಸ್ಕರ ಮುಚ್ಚಲು ಪಟ್ಟಿದ್ದಂಥ ಪರಲೋಕ ರಾಜ್ಯದ ಬಾಗಿಲು ತೆಗೀತದೆ ಪ್ರಿಯರೇ. ಇದು ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಮಗೋಸ್ಕರ ಪರಲೋಕದ ರಾಜ್ಯದ ಬಾಗಿಲು ತೆಗೀತಿದೆ. ಆಯ್ತಾ. ಎರಡನೇದಾಗಿ, ಈಗೋ ಬಿಳಿಯ ಕುದುರೆಯು ನನಗೆ ಕಾಣಿಸಿತು, ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಹಾಗಾದರೆ ನನ್ನ ದೇವರು ಯಾರಂದರೆ ನಂಬಿಗಸ್ತ ದೇವರು. ಒಂದು ಸಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ತೀರ್ಮಾನ ಮಾಡಿದ ಮೇಲೆ ಗ್ಯಾರಂಟಿ ಕರ್ಕೊಂಡು ಹೋಗ್ತಾರೆ. ಆತನು ಸತ್ಯವಂತನು, ಆತನಲ್ಲಿ ಸುಳ್ಳಿಲ್ಲ, ತಟವಟ ಇಲ್ಲ, ಮೋಸ ಇಲ್ಲ, ಅನ್ಯಾಯ ಇಲ್ಲ. ಆತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸ್ತಾನೆ. ಹಾಗಾದರೆ ಎರಡನೆಯ ಬರೋಣದ ಸಮಯದಲ್ಲಿ ನ್ಯಾಯ ವಿಚಾರಣೆ ಇದೆ. ನ್ಯಾಯ ವಿಚಾರಣೆ ಇದೆ. ದೇವ್ರ ಮಕ್ಕಳಿಗೂ ಇದೆ, ಲೋಕದವರು ಕೂಡ ಇದೆ. ದೇವ್ರ ಮಕ್ಕಳಿಗೆ ಬಹುಮಾನದ ನ್ಯಾಯ ತೀರ್ಪು ಆದರೆ ಲೋಕದ ಮಕ್ಕಳಿಗೆ ನರಕದ ನ್ಯಾಯ ತೀರ್ಪು. ಅದನ್ನು ಮುಂದಕ್ಕೆ ನಾನು ವಿವರಿಸ್ತೀನಿ. ನೀತಿಯಿಂದ ಯುದ್ಧ ಮಾಡ್ತಾನೆ. ಯಾರ ಮೇಲೆ ಯುದ್ಧ ಮಾಡ್ತಾನೆ? ಸೈತಾನನ ಶಕ್ತಿಗಳ ಮೇಲೆ ಯುದ್ಧ ಮಾಡಿ ಏನು ಮಾಡ್ತಾರೆ? ನಮಗೆ ಜಯ ಕೊಡ್ತಾರೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮಕ್ಕಳುಗಳಿದ್ದೇವೆ. ಇದೆಲ್ಲ ನೋಡಿ ಹೆಂಗೆ ಬರ್ತದೆ ಅಂತೇಳಿ. ಹಂಗೇನೆ ಕೆಳಗಡೆ 14ನೇ ವಾಕ್ಯಕ್ಕೆ ಬಂದಾಗ, ಪರಲೋಕ ಸೈನ್ಯದವರು ಶುಭ್ರವಾಗಿ ನಿರ್ಮಲವಾಗಿರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆ ಹತ್ತಿದವರಾಗಿ ಆತನ ಹಿಂದೆ ಬರುತ್ತಿದ್ದರು. ಹಾಗಾದರೆ ಬಿಳಿ ಕುದುರೆಯ ಮೇಲೆ ಪರಲೋಕ ಸೈನ್ಯದ ಜೊತೆಗೆ ಯೇಸು ಸ್ವಾಮಿ ಬರ್ತಾರೆ ಅಂತ ಕನ್ಫರ್ಮ್ ಆಯ್ತಲ್ವಾ? ಹಾಗಂದ್ರೆ ನಿಮಗೆ ಹೇಳ್ತಿದ್ದೀನಿ, ಅದು ಜನಾಂಗಗಳನ್ನು ಹೊಡಿಲಿಕ್ಕಿದ್ರೆ ಪಾಪ ಜನಾಂಗಗಳ ಹೊಡಿಲಿಕ್ಕೆ ಬರ್ತಾರ? ಮೋಸ ಮಾಡೋರು, ಅನ್ಯಾಯ ಮಾಡೋರು, ದ್ರೋಹ ಮಾಡೋರು, ದುಷ್ಟರು, ಅವ್ರನ್ನ ಹೊಡಿಯೋದಕ್ಕಾಗಿ ಆತನ ಬಾಯಿಂದ ಹದವಾದ ಹದವಾದ ಕತ್ತಿಯು ಆತನ ಬಾಯಿಂದ ಬರ್ತದೆ. ಆತನವರ ಕಬ್ಬಿಣದ ಕೋಲಿಂದ ಸರ್ವಶಕ್ತನ ದೇವರ ಉಗ್ರ ಕೋಪದಿಂದ ದ್ರಾಕ್ಷ ತೊಟ್ಟಿಯಲ್ಲಿ ಆತ ತುಳಿತಾನೆ. ಆತನ ತೊಡೆಯ ವಸ್ತ್ರದಲ್ಲಿ ರಾಜರ ರಾಜನು ಕರ್ತನ ಕರ್ತನಂತಿದೆ. ಹಾಗಾದರೆ ಪ್ರಿಯರೇ, ಅವರು ಈ ಸಲ ಬರುವಾಗ ಎರಡನೇ ಬರೋ ಸಮಯದಲ್ಲಿ ನ್ಯಾಯ ತೀರ್ಪು ಮಾಡೋಕ್ಕೋಸ್ಕರ ಬರ್ತಾರೆ ಪ್ರಿಯರೇ. ಏನು ಬರ್ತಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಈ ಸಲ ಬರುವಂಥದ್ದು ಸ್ವಾಮಿ ಏನಕ್ಕೆ ಅಂದರೆ ಜನಾಂಗಗಳ ಮೇಲೆ ಶಿಕ್ಷೆ ಕೊಡಲಿಕ್ಕೆ. ಹಾಗಾದರೆ ನಾವು ಪ್ರಕಟಣೆ 1:2 ಏನು ಓದೋ? ಎಲ್ಲರ ಕಣ್ಣುಗಳು ಕಾಣುವು, ಎಲ್ಲ ಕುಲದವರು ನೋಡ್ತಾರೆ ಅಂತ. ನೆಕ್ಸ್ಟ್ ಲೂಕ 21ರಲ್ಲಿ ನಾವು ಏನು ನೋಡೋದು? ಭೂ ನಿವಾಸಿಗಳಿಗೆಲ್ಲ ಬರುವುದು ಅಂತೇಳಿ. ಈಗ ಬರ್ದಿದೆ ಜನಾಂಗಗಳಿಗೆ ಅಂತ ಬರ್ದಿದೆ. ಅದರ ಅರ್ಥ ಪ್ರಿಯರೇ, ಯೇಸು ಸ್ವಾಮಿ 2 ಭಾಗದ ಜನರಿಗೋಸ್ಕರ ಬಂದೇ ಬರ್ತಾನೆ. ಒಂದು, ಕರ್ತನನ್ನು ಸ್ವೀಕರಿಸಿರತಕ್ಕಂಥ ಜನಗಳಿಗೆ ಬಹುಮಾನದ ನ್ಯಾಯ ತೀರ್ಪು ಕೊಡೋಕೆ ಬರ್ತಾನೆ. ಇನ್ನೊಂದು, ಕರ್ತನನ್ನು ಸ್ವೀಕರಿಸದೇ ಇರತಕ್ಕಂಥ ಜನಗಳಿಗೆ ನರಕದ ನ್ಯಾಯ ತೀರ್ಪು ಕೊಡಲಿಕ್ಕೆ ಬರ್ತಾರೆ. ಅದು ಮುಂದಕ್ಕೆ ಓದೋಣ. ಯಾವ ಥರದ್ರೆ ಪ್ರಕಟಣೆ 20ನೇ ಅಧ್ಯಾಯ 11ನೇ ವಾಕ್ಯದಿಂದ ಓದಿ, ಆಯಿತಾ? 20ನೇ ಅಧ್ಯಾಯ 11 ಇದರಿಂದ ಓದಿ, ಭಾಳ ಚೆನ್ನಾಗಿದೆ. ಆಮೇಲೆ ಬೆಳ್ಳಗಿರುವ, ಇದು ನಮಗೆ ಅಲ್ಲ, ಈ ನ್ಯಾಯ ತೀರ್ಪು ನಮಗಲ್ಲ. ಆದರೆ ಈ ನ್ಯಾಯ ತೀರ್ಪಿನ ಮುಕ್ತಾಯ ಅಂತ ಬಂದಾಗ ನಮ್ಮನ್ನು ಸೇರಿಸ್ಕೊಳ್ತಾರೆ ಸ್ವಾಮಿ. ಹಲ್ಲೆಲೂಯಾ. ಈಗ ಓದಿಯಪ್ಪ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದನನ್ನು ಕಂಡೆನು. ಆತನ ಎದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನೂ ಕಾಣಿಸದ ಆಗದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಮೇಲೆ ಬೆಳ್ಳಗಿರುವ ಸಿಂಹಾಸನ ಮಾತ್ರ ಅಲ್ಲ, ಮಹಾಸಿಂಹಾಸನವನ್ನು ಕಂಡೆನು. ಅದರ ಮೇಲೆ ಕೂತಿದ್ದತನು ನನ್ನು ಕಂಡನು. ಆತನ ಎದುರಿದ ಭೂಮಿ ಆಕಾಶಗಳು ಓಡಿ ಹೋಗಿ ಕಾಣಿಸದೇ ಆಯಿತು. ನೋಡಿ ಪ್ರಿಯರೇ, ಆ ಒಂದು ನ್ಯಾಯ ತೀರ್ಪಿನ ಸಮಯದಲ್ಲಿ ಭೂಮಿನೂ ಇರೋದಿಲ್ಲ, ಆಕಾಶನೂ ಇರೋದಿಲ್ಲ. ನಂಬಿದ್ರೆ ಸತ್ಯ, ನಂಬಿದ್ರೆ ನಾವು ಏನು ಮಾಡ್ಕೊಳ್ಳೋದಿಲ್ಲ. ಈ ಭೂಮಿನೂ ಇಲ್ಲ, ಈ ಆಕಾಶನೂ ಇಲ್ಲ. ಯಾಕೆಂದರೆ ಈ ಭೂಮಿನ ಪುನಃ ಮರು ಸೃಷ್ಟಿ ಮಾಡೋದಲ್ಲ, ಹೊಸ ಸ್ವರ್ಗ ಬಂದು ಭೂಮಿಗೆ ಇಳಿತದೆ. ಅದು ನಾನು ಮುಂದಿನ ದಿನಗಳಲ್ಲಿ ತಿಳಿಸಿ ಪ್ರಯತ್ನ ಪಡ್ತೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೊಸ ಸ್ವರ್ಗ ಇಳಿತದೆ ಯೆರೂಸಲೇಮ್ ಅಂತೇಳಿ. ಈ ವಿಡಿಯೋದು ಬಾಕಿ ಕೊನೆ ಹಂತದಲ್ಲಿ ನೀವು ನೋಡೋದಾದರೆ ಅಲ್ಲಿ ಅದು ಸ್ಪಷ್ಟವಾಗಿ ತೋರಿಸ್ತದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಭೂಮಿ ಆಕಾಶ ಕಾಣಿಸ್ತಾ ಇದ್ದಾರೆ. ಇದರ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರೋದನ್ನು ಕಂಡೇನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು. ವಿಡಿಯೋ ತೋರಿಸಲ? ಪುಸ್ತಕದ ವಿಡಿಯೋ
ಹಾಗೆ ತೋರಿಸ್ತಾರೆ ನೋಡಿ, ಸುಮಾರು ಪುಸ್ತಕಗಳು ತೆರೆಯಲ್ಪಡ್ತು. ಒಂದು ದೊಡ್ಡ ಪುಸ್ತಕ ಇತ್ತು, ನೋಡಿದ್ರ? ಪುಸ್ತಕಗಳು ತೆರೆಯಲ್ಪಟ್ಟವು ಅಂತ ಇಲ್ಲಿ ಬರ್ತಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಇದು ನ್ಯಾಯ ತೀರ್ಪಿನ ಒಂದು ಸಮಯವಾಗಿದೆ. ಸಾಧ್ಯ ಆದರೆ ಈ ಅಧ್ಯಯನ ಪೂರ್ತಿ ನೀವು ಮನೆಯಲ್ಲಿ ಓದಿ. ಇಲ್ಲಿ ಬರ್ತಿದೆ, 2 ಪುಸ್ತಕ ಇದೆ ಅಲ್ಲಿ. ಒಂದು ಜೀವಬಾಧ್ಯರ ಪುಸ್ತಕ, ಅಂದರೆ ದೇವರ ಮಕ್ಕಳ ಹೆಸರು ಇರುವಂಥವ್ರಿಗೆ ನಿತ್ಯ ಜೀವವನ್ನು ಕೊಡುವಂಥ ಒಂದು ಪುಸ್ತಕ. ಇನ್ನೊಂದು ಪುಸ್ತಕ ಬಂದ್ಬಿಟ್ಟು, ಪುಸ್ತಕಗಳು ತೆರೆಯಲ್ಪಟ್ಟಿದ್ದಾರೆ, ದೇವರ ಮಕ್ಕಳೇ ಆಗಿರಲಿ ಲೋಕದ ಮಕ್ಕಳೇ ಆಗಿರಲಿ. ನಾನು ವೀಡಿಯೋ ತೋರಿಸ್ಬಿಡ್ತೀನಿ ನಿಮಗೆ, ನೋಡ್ಕೊಬಿಡಿ ಆಯಿತಾ? ನೋಡೋದು ಬೇಡಲ್ಲ, ಆ ಪುಸ್ತಕಗಳು ಓಪನ್ ಮಾಡಿ ನೋಡಿದ್ರಲ್ಲ, ಅದರಲ್ಲಿ ದೇವರ ಮಕ್ಕಳೇ ಮಾಡಿರಲಿ ಅಥವಾ ಲೋಕದ ಮಕ್ಕಳೇ ಆಗಿರಲಿ, ದೇವರ ಮಕ್ಕಳಿಗೆ ಇರೋ ಪುಸ್ತಕದಲ್ಲಿ ಅದು ಹೆಂಗೆ ಬರ್ತಿದೆ ಅಂದರೆ, ನಿನ್ನ ತಲಾಂತಗಳನ್ನ ನೀನು ಹೇಗೆ ಉಪಯೋಗಿಸ್ಕೊಂಡೆ, ಯೇಸು ಸ್ವಾಮಿ ನಿನಗೂ ಉಪಕಾರ ಮಾಡಿದರೆ ನೀನು ಏನು 10 ಜನಕ್ಕೆ ಮಾಡಿದ್ಯಾ, ನೀನು ಏನು ದೇವರ ಸೇವೆ ಮಾಡಿದ್ಯಾ. 1ನೇ ಕೊರಿಂಥ 15ನೇ ಅಧ್ಯಾಯ ಕೊನೆಯ ವಾಕ್ಯದಲ್ಲಿ ಬರ್ತದೆ, ನೀನು ಕರ್ತನ ಸೇವೆಯಲ್ಲಿ ಪಡುವಂಥ ಕಾರ್ಯವು ಯಾವುದೇ ಕಾರಣಕ್ಕೂ ನಿಷ್ಫಲವಾಗೋದಿಲ್ಲ ಅಂತೇಳಿ. ನಿನ್ನ ಕಾರ್ಯಗಳು ನಿಷ್ಫಲವಾಗೋದಿಲ್ಲ, ಅದಕ್ಕೆ ತಕ್ಕ ಬಹುಮಾನ ಇದೆ 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 ಇದೆ. ಆಮೇಲೆ ಪುಸ್ತಕಗಳು ತೆಗೆದಾಗ ನಿನಗೆ ದೇವರು ಕೊಟ್ಟಂಥ ತಲಾಂತಗಳು, ಅಂದರೆ ದೆವ್ವ ಬಿಡಿಸೋ ವರ ಇರ್ಬೋದು, ಹಾಡು ಹೇಳೋಂಥ ವರ ಇರ್ಬೋದು, ಬೈಬಲ್ ಒಂದೊಂದು ವರ ಇರ್ಬೋದು, ನೀನು ಏನು ಮಾಡಿದ್ಯಾ ಅಂತ ಅಲ್ಲಿ ತೋರಿಸ್ತಾರೆ. 2ನೇದಾಗಿ ಕೆಟ್ಟವರಿಗೆ ನೀನು ಏನೆಲ್ಲ ಕೆಟ್ಟತನ ಮಾಡಿದೆ, ನಿನ್ನ ಮೊಬೈಲಲ್ಲಿ ಇರತಕ್ಕಂಥ ಎಷ್ಟು GB ಮೊಬೈಲಲ್ಲಿ ಎಷ್ಟು GB ನೀನು ಬ್ಯಾಡ್ದಿರೋದು ನೋಡಿದೆ, ನಿನ್ನ ಹಣಕಾಸಿನ ವ್ಯವಹಾರನ ಏನು ಮಾಡಿದೆ, ಇದೆಲ್ಲವನ್ನು ನೋಡುವಂಥ ಪರಿಸ್ಥಿತಿ ಅಲ್ಲಿ ಬರ್ತದೆ ಪ್ರಿಯರೇ. ಇರಲಿ, ಅಲ್ಲಿ ಏನಾಗ್ತದೆ ಅಂದರೆ, ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಅಂತ ಹೇಳ್ತಾರೆ. ಇದು ಸಾಧಾರಣವಾಗಿ ಲೋಕದವರಿಗೆ ಅಲ್ಲ ಪ್ರಿಯರೇ. ಹಾಗಾದರೆ ನಮಗೆಲ್ಲ ಪ್ರಿಯರೇ, ಲೋಕದವರಿಗೆ. ಅದಕ್ಕೆ ನಮಗೆ ಲೋಕದವ್ರ ಜೊತೆ ನಮಗೆ ನ್ಯಾಯ ತೀರ್ಪು ಮಾಡೋದೇ ಇಲ್ಲ. ಅದಕ್ಕೆ ವಾಕ್ಯ 1ನೇ ಕೊರಿಂಥ 11ನೇ ಅಧ್ಯಾಯ 3ನೇ ವಾಕ್ಯ. 1ನೇ ಕೊರಿಂಥ 11ನೇ ಅಧ್ಯಾಯ, ನಮ್ಮನ್ನು ಲೋಕದವ್ರ ಸಂಗಡ ನ್ಯಾಯ ತೀರ್ಮಾನ ಮಾಡಿ ನಮ್ಮನ್ನು ಮರ್ಯಾದೆ ತೆಗೆದ ದೇವರಲ್ಲ ಅವರು. ನೋಡಿ, ಆದರೆ ನಾವು ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ, ಯಾರು ನ್ಯಾಯ ವಿಚಾರಣೆಗೆ ಒಳಗಾಗಿದ್ದೀವಿ? ಯಾರು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರೋರು? ಇದು ಕರ್ತನ ಮೇಜು ಕೊಡುವಾಗ ನಾನು ಓದ್ತಾ ಇದ್ದೀನಿ ನಿಮಗೆ. ಕರ್ತನ ಮೇಜು ಕೊಡುವಾಗ ಈ ವಾಕ್ಯ ಓದ್ತಿದ್ದೀನಿ. ಅನೇಕರು ಸಾಯ್ತಾರೆ, ಬದುಕ್ತಾರೆ. ನಮ್ಮನ್ನು ನಾವು ನೋಡಿ ಇಲ್ಲಿ ಬಂದಿದೆ, ಅನೇಕರು ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯ್ತಾರೆ. ನಮ್ಮನ್ನು ನಾವು ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗೋದಿಲ್ಲ. ನಮ್ಮನ್ನು ನಾವು ವಿಚಾರಣೆ ಮಾಡಿಕೊಂಡ್ರೆ ನಮಗೆ ಲೋಕದವರ ಸಂಗಡ ನ್ಯಾಯ ತೀರ್ಪಿಲ್ಲ. ನಿಮ್ಮನ್ನು ನೀವು ವಿಚಾರಿಸಿಕೊಂಡ್ರೆ ನಿಜವಾಗಿ ನಿಮಗೆ ಲೋಕದವರ ಸಂಗಡ ನ್ಯಾಯ ತೀರ್ಪಿಲ್ಲ. ನಿಮ್ಮನ್ನು ನೀವು ವಿಚಾರಿಸ್ಕೊಳ್ಳಿಲ್ಲ ಅಂದ್ಕೊಳ್ಳಿ, ಗ್ಯಾರಂಟಿ ಲೋಕದವರ ಸಂಗಡ ನಮ್ಮ ಮರ್ಯಾದೆ ತೆಗಿತಾರೆ ಸ್ವಾಮಿ, ಗ್ಯಾರಂಟಿ ತೆಗಿತಾರೆ ಸ್ವಾಮಿ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಆದರೆ ನೀವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ, ಹಾಗಾದರೆ ನಮಗೆ ನ್ಯಾಯ ವಿಚಾರಣೆ ಇದೆ, ಒಳಗಾಗಿರಲಾಗಿ ಇವರಿಗೆ ಲೋಕದ ಅಪರಾಧಿಗಳ ಸಂಗಡ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಹಾಗಾದರೆ ಸ್ವಾಮಿ ನಮ್ಮನ್ನು ಶಿಕ್ಷಿಸ್ತಾರೆ ಅಂತ ದೇವರು ವಾಕ್ಯ ಬರೆದಿದೆ. ಇದು ಯಾವಾಗ ಓದ್ತೀವಿ ನಾವು? ಕರ್ತನ ಮೇಜಿನ ಸಮಯದಲ್ಲಿ ಓದ್ತೀವಿ. ಇಲ್ಲಿ ನೋಡಿ ಪ್ರಿಯರೇ, ಯೇಸು ಸ್ವಾಮಿ ನಮಗೆ ಶಿಕ್ಷೆ ಕೊಡೋದಾದರೆ ನಾವು ಯಾಕೆ ಚರ್ಚೆಗೆ ಬರಬೇಕು ಅಲ್ವಾ? ಇಲ್ಲಿ ಯೇಸು ಸ್ವಾಮಿನ ಸ್ವತಃ ಹೇಳ್ತಾರೆ, ನಾನು ನಿಮಗೆ ಲೋಕದ ಸಂಗಡ ಶಿಕ್ಷೆ ಕೊಡೋದಿಲ್ಲ, ಆದರೆ ಈ ಲೋಕದಲ್ಲಿ ನಿನಗೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದಲ್ಲಿ ನಿನಗೆ ಶಿಕ್ಷೆ ಇದೆ ಇದೆ ಇದೆ. ಹೆಂಗಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಕೇಳಿಸ್ಕೋಬೇಕು. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಆ ನಿರ್ಣಯವಾಗಬಾರ್ದು ನಮ್ಮನ್ನು ಶಿಕ್ಷಿಸ್ತಾನೆ. ನಮ್ಮನ್ನು ಯಾವ ಥರ ಶಿಕ್ಷಿಸ್ತಾರೆ ಅಂತ ಹೇಳಿದ್ರೆ, ಇಬ್ರಿಯ 12ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಬರೆದಿದೆ. ಇಬ್ರಿಯ 12 ಸೊಳ್ಳ ಸೊಳ್ಳ ಆಯ್ತಾ? ನೀವು ಯಾಕೆ ಶಿಕ್ಷಿಸ್ತಾನೆ ನೋಡಿ, ನೀವು ಪಾಪಕ್ಕೆ 12:4 ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡೋದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಿಲ್ಲ. ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯು ಮಾತನ್ನು ಮರೆತು ಬಿಟ್ಟಿದ್ದಾರೆ. ನೋಡಿ, ನೀವು ಪಾಪಕ್ಕೆ ವಿರುದ್ಧವಾಗಿ ಹೋರಾಡೋದ್ರಲ್ಲಿ, ಇದು ಲೋಕದವ್ರಿಗೆ ಹೇಳ್ತಾ ಇಲ್ಲ, ಯೇಸು ಮಕ್ಕಳಿಗೆ ನೀವು ಪಾಪಕ್ಕೆ ವಿರುದ್ಧವಾಗಿ ಹೋರಾಡೋದ್ರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಮಕ್ಕಳಿಗೆ ಹೇಳುವಂತೆ ಹೇಳಿದ ಮಾತನ್ನು ಮರೆತು ಬಿಟ್ಟಿರೋ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಿಬೇಡ. ಹಾಗಾದರೆ ಕರ್ತನು ನಮಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಯಾಕಂದರೆ ಈ ಪಾಪನ ಬಿಡಲಿಲ್ಲ ಅಂತಂದರೆ. ಇವತ್ತು ಯೇಸು ಮಕ್ಕಳು ಹೇಳ್ತೀವಿ,
ನಮ್ಮ ನಾಲಿಗೆ ಶುದ್ಧವಾಗಿದೆಯಾ? ನಮ್ಮ ನಡತೆ ಶುದ್ಧವಾಗಿದೆಯಾ? ನಮ್ಮ ನುಡಿ ಶುದ್ಧವಾಗಿದೆಯಾ? ನಮ್ಮನ್ನು ನೋಡ್ಬಿಟ್ರೆ ಲೋಕದವ್ರು ನಂಬಿದ್ರೆ ಎಷ್ಟೋ ಪರವಾಗಿಲ್ಲ ಅಂತ ಹೇಳಿದ್ರೆ ಇದ್ದಿರ್ತಾರೆ ಬೇರೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಪ್ರಾಣ ಅಪಾಯದ ತನಕ ನೀನು ಅದನ್ನ ಎದುರಿಸಲಿಲ್ಲ, ಇನ್ನು ಪಾಪದಲ್ಲೇ ಇದೆಯಾ? ಇನ್ನು ಏನಾಗಿದೆಯಾ? ಯೇಸು ಸ್ವಾಮಿ ಬರೋ ಸಮಯದಲ್ಲಿ ಏನು ಸಂಭವಿಸ್ತದೆ ಮಾತ್ರ ಆಗಲೇ ಸಿದ್ಧ ಆಗಿರೋದ್ರ ಬಗ್ಗೆ ಕೊಟ್ಟೆ. ಈಗ ನಾನು ಕೊಡ್ತಾ ಇರೋದು ಏನು ಸಂಭವಿಸ್ತದೆ ಅಂತ ಮಾತ್ರ. ಸಂಭವಿಸುವಂಥ ಕಾರ್ಯ ದೇವರ ಮಕ್ಕಳಿಗೂ ಕೂಡ ಶಿಕ್ಷೆ ಇದೆ. ನಿನ್ನ ಮಗಳಿಂದನೇ ಶಿಕ್ಷೆ ಇದೆ ಅಮ್ಮ, ನಿಮ್ಮ ಸೊಸೆಯಿಂದನೇ ಶಿಕ್ಷೆ ಇದೆ ಅಮ್ಮ, ನಿನ್ನ ಗಂಡನಿಂದನೇ ಶಿಕ್ಷೆ ಇದೆ ಅಮ್ಮ. ಯಾಕೆಂದರೆ ನಿನ್ನ ರೆಡಿ ಮಾಡೋಕ್ಕೋಸ್ಕರ ದೇವರು ಶುದ್ಧ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ಮಗನೇ ಕರ್ತನ ಶಿಕ್ಷೆಯನ್ನು ಶಾಸ್ತ್ರ ಮಾಡಬೇಡ, ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ, ಕರ್ತನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ಹಾಗಾದರೆ ನಿನಗೆ ಕೊಡ್ತಾ ಇರೋಂಥ ಶಿಕ್ಷೆ ಪ್ರೀತಿಯ ಶಿಕ್ಷೆ. ಎಂಥ ಶಿಕ್ಷೆ ಕೊಡ್ತಾರೆ? ಪ್ರೀತಿ ಶಿಕ್ಷೆ. ತಾನು ಸೇರಿಸಿಕೊಳ್ಳೋ ಪ್ರತಿಯೊಬ್ಬ ಮಗನನ್ನು ಒಡೆಯುತ್ತಾನೆ. ಹಾಗಾದರೆ ಯೇಸು ಸ್ವಾಮಿ ಹತ್ರ ಹೋಗುವಂಥ ಪ್ರತಿಯೊಬ್ಬರಿಗೂ ಕೂಡ ಏಟಿದೆ. ಯಾವ ಥರ ಏಟಿದೆ? ನಿನ್ನನ್ನು ನೀನು ಬದಲಾವಣೆ ಮಾಡ್ಕೊಳ್ಳೋಕ್ಕೋಸ್ಕರ ಏಟು ಹೊಡೆದಿರ್ತಾರೆ. ನಿಮಗೆ ಶಿಕ್ಷೆ ಯಾವಾಗ ಗೊತ್ತಾ? ಈ ಲೋಕದಲ್ಲಿದ್ದಾಗ. ಅದಕ್ಕೇನೆ ಯೇಸು ಸ್ವಾಮಿನ ನಂಬಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷೆ ಜಾಸ್ತಿ. ನಾವೇನು ಕೇಳ್ತೀವಿ? ನಾವು ಬೈಬಲ್ ಹೇಳ್ತಾ ಇದ್ದೆ ಪ್ರಿಯರೇ, ನಾವೇನು ಕೇಳ್ತೀವಿ? ಲೋಕದವರ ಸಂಗಡ ಶಿಕ್ಷೆ ಇಲ್ಲ, ಅದಕ್ಕೋಸ್ಕರ ನಿಮಗೆ ಶಿಕ್ಷಿಸ್ತೀನಿ ಅಂತಂದರೆ ದೇವರಿಗೆ ಹುಚ್ಚ ಅಂತ ಕೇಳ್ಬೋದು ನೀವು. ನಮಗೆ ಈ ಜಾಗದಲ್ಲಿ ಶುದ್ಧಕರಣ ಮಾಡ್ತಾ ಇರೋದು ಯಾಕೆಂದರೆ ನಾವು ಪರಲೋಕಕ್ಕೆ ರೆಡಿ ಆಗಲಿಕ್ಕೋಸ್ಕರ. ಒಂದು ಚಿನ್ನ ಪ್ರಿಯರೇ, ಮಣ್ಣು ಒಳಗಡೆ ತೆಗೆದಾಗ ಅದು ಮಣ್ಣಾಗಿರ್ತದೆ, ಅದು ಅದಿರಾಗಿರ್ತದೆ. ಅದನ್ನು ಬೆಂಕಿ ಕುಲುಮೆಗೆ ಹಾಕೋದು, ಒಡೆಯೋದು, ಪುನಃ ಬೆಂಕಿ ಕುಲುಮೆಗೆ ಹಾಕೋದು, ಒಡೆಯೋದು ಮಾಡಿದ್ಮೇಲೆ ಕೊನೆಗೆ ಸುಂದರವಾದ ಚಿನ್ನವಾಗಿ ನಿಮ್ಮ ಕಿವಿನ ಮೂಗನ ಅಲಂಕಾರ ಮಾಡ್ತದೆ. ಆ ಕಿವಿನ ಮೂಗನ್ನ ಅಲಂಕಾರ ಮಾಡಿದ್ರೆ ಅದೆಷ್ಟೇ ಹೇಳ್ತಿರ್ತದೆ. ಹಾಗೆಯೇ ನಾವು ಮತ್ತು ನೀವು ಕೂಡ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬಾರ್ದು. ಸ್ವಾಮಿ ಇಲ್ಲಿ ವಾಕ್ಯದಲ್ಲಿ ಹೇಳ್ತಾರೆ, ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಕೆಲವೊಂದು ಸಲ ಸುಮ್ಮನೆ ಬರೋದ ಶಿಕ್ಷೆ ಅಲ್ಲಪ್ಪ, ನಿನ್ನನ್ನು ನೀನು ಜಯಿಸೋದೇ ದೊಡ್ಡ ಶಿಕ್ಷೆ. ನಾನು ಆಗಲೇ ಹೇಳಿದ್ದೀನಿ, ನಿನ್ನನ್ನು ನೀನು ಜಯಿಸೋದೇ ದೊಡ್ಡ ಶಿಕ್ಷೆ. ನಿನ್ನಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮೋಸ, ವಂಚನೆ, ಅಕ್ಷಮಾಪಣೆ ಭಾವನೆಗಳು, ಕಹಿತನದ ಭಾವನೆಗಳು, ಇದನ್ನೆಲ್ಲ ಗೆಲ್ಲೋದೇ ದೊಡ್ಡ ಶಿಕ್ಷೆ. ಅದ್ರ ಜೊತೆಗೆ ನಾವು ಕೆಲವೊಂದು ವ್ಯಕ್ತಿಗಳ ಕೈಯಿಂದ ಹೇಳಿ ತಿನ್ಬೇಕಾಗ್ತದೆ, ಅವರ ರಕ್ಷಣೆ ಹೊಂದಿಸೋಗಿ ನಾವು ಹೇಳಿ ತಿನ್ಬೇಕಾಗ್ತದೆ. ಆದರೆ ಒಂದು ತಿಳ್ಕೊಳ್ಳಿ, ಇಲ್ಲಿ ಸ್ವಾಮಿ ಹೇಳ್ತಾರೆ, ನಾನು ಪ್ರೀತಿಸುವವನನ್ನೇ ನಾನು ಶಿಕ್ಷಿಸುತ್ತೇನೆ. ಏನು ಮಾಡ್ತಾರಂತೆ? ನಮಗೆ ನ್ಯಾಯ ತೀರ್ಪಿಲ್ಲ ಪ್ರಿಯರೇ, ನಮಗೆ ನ್ಯಾಯ ತೀರ್ಪಿಲ್ಲ ಈ ಲೋಕದಲ್ಲೇ ಮುಗಿದೋಗ್ಬಿಡ್ತದೆ. ಅದಕ್ಕೇನೆ 1 ಕೊರಿಂಥ 11ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಏನು ಬರೆದಿತ್ತು? ಕರ್ತನು ನಿಮ್ಮನ್ನು ಶಿಕ್ಷಿಸ್ತಾನೆ, ಲೋಕದವ್ರ ಸಂಗಡ ಶಿಕ್ಷಿಸೋದಿಲ್ಲ. ಹಾಗಾದರೆ ನಾವು ಲೋಕ ಸಂಗಡ ನ್ಯಾಯ ತೀರ್ಪಿಗೆ ಒಳಗಾಗೋದಿಲ್ಲ. ನಾವು ಯಾವಾಗ ಒಳಗಾಗ್ತೀವಿ, ನಮ್ಮನ್ನು ನಾವು ವಿಚಾರಿಸಿಕೊಳ್ಳೋದನ್ನೇ ಹೋಗ್ಬಿಟ್ರೆ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಓದಪ್ಪ. ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ. ದೇವರು ನಿಮ್ಮನ್ನ ಮಕ್ಕಳೆಂದು ನಡೆಸಿ ಶಿಕ್ಷೆ ಕೊಡ್ತಾರೆ. ನೀವು ನಿಮ್ಮ ಮಗುಗೆ ಶಿಕ್ಷೆ ಕೊಡ್ತೀರಾ ಇಲ್ವೋ? ಹೊಟ್ಟೆ ಕೊಡ್ತಿರ್ತಾನೆ, ಒಟ್ಟಿದ್ದಕ್ಕೆ ತಾನೆ ಅವನು ಅಷ್ಟೊಂದು ಪಕ್ವತೆಗೆ ಬರೋದು. ಡಾಕ್ಟ್ರು, ಇಂಜಿನಿಯರ್, ಲಾಯರ್ ಆಗಬೇಕಾದ್ರೆ ಅಮ್ಮನ ಕೈ ಏಟು ಎಷ್ಟು ಬಿದ್ದಿರ್ಬೋದು, ಅಪ್ಪನ ಕೈ ಏಟು ಎಷ್ಟು ಬಿದ್ದಿರ್ಬೋದು ಲೆಕ್ಕಾಕಿ, ಮೇಷ್ಟ್ರ ಕೈ ಏಟು ಎಷ್ಟು ಬಿದ್ದಿರ್ಬೋದು ಲೆಕ್ಕಾಕಿ. ಒಬ್ಬ ಲೋಕದ ಈ ವಿದ್ಯೆನ ಕಲಿಬೇಕಿದ್ರೆ ಮೇಷ್ಟ್ರ ಕೈಯಿಂದ, ತಂದೆ ತಾಯಿಗಳ ಕೈಯಿಂದ ಏಟು ಬೀಳ್ಬೇಕಾದ್ರೆ, ಪರಲೋಕಕ್ಕೆ ನಾವು ಹೋಗ್ಬೇಕಾದ್ರೆ ನಮಗೆ ಏಟುಗಳು ಬೀಳಲೇಬೇಕು ಬೇರೆ. ಲಕ್ಷ್ಮಿ ಕೇಳ್ತಾರೆ, ಅಯ್ಯೋ ಲೋಕದವ್ರೆಲ್ಲ ಚೆನ್ನಾಗಿದ್ದಾರೆ ಅಂಕಲ್, ನಾವ್ಯಾಕೆ ಹಿಂಗೆ ಅಂತೇಳಿ. ನೀವು ಯಾಕೆ ಹಿಂಗೆ ಅಂದ್ರೆ ನಿನ್ನ ರೆಡಿ ಮಾಡ್ತಿದ್ದಾರೆ. ಮತ್ತೆ ಹೌದು ನೋಡಿ, ಬಾಯಿದ ಬೀಳ್ತು. ಹೌದು, ಯಾಕಂದ್ರೆ ಮತ್ತೆ ನಮ್ಮನ್ನ ದೇವರು ಶುದ್ಧೀಕರಣ ಮಾಡ್ಲಿಕ್ಕೋಸ್ಕರನೇ ಇಲ್ಲಿ ಬರೆದರೆ, ನೀವು ಶಿಕ್ಷಿತರಾಗೋದಕ್ಕೆ ನಿಮ್ಮ ಶಿಕ್ಷಕರು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನ ಮಕ್ಕಳೆಂದು ನಡೆಸ್ತಾರೆ. ಸಕ್ಕತ್ತಾಗಿದೆ, ಓದಿ. ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮ್ಮ ಉಂಟಾಗದಿದ್ದರೆ ನೀವು ಆ ಆಧಾರದಿಂದ ಹುಟ್ಟಿದವರು ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ತಂದೆ ತಾಯಿಗಳನ್ನು ಸನ್ಮಾನಿಸಿದಷ್ಟೇ ನಮ್ಮ ಆತ್ಮಗಳಿಗೆ ತಂದೆ ಆಗಿರೋದು ಇನ್ನೂ ಎಷ್ಟು ಒಳಪಟ್ಟು ಜೀವಿಸಬೇಕಲ್ಲವೇ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಒಂದು ಶಿಕ್ಷೆ ನಿಮಗೆ ಉಂಟಾಗದೇ ಇದ್ದರೆ
ನೀವು ನಿಜವಾದ ಅಪ್ಪನಿಗೆ ಹುಟ್ಟಿಲ್ಲ ಆಧಾರಕ್ಕೆ ಹುಟ್ಟಿದವರು ಅಂತ ಸ್ವಾಮಿ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇಲ್ಲ, ಬೈಬಲಲ್ಲಿ ಹೇಳ್ತಾ ಇದ್ದೆ. ಆಧಾರ ಹುಟ್ಟಿದವರು ಶಿಕ್ಷೆನೇ ಬೇಡ ನನಗೆ ಅದ್ಭುತನೇ ಬೇಕು ಅಂತ ಹೇಳೋರು ಅವ್ರು ಒರಿಜಿನಲ್ ದೇವ್ರ ಮಕ್ಕಳಲ್ಲ, ಅವ್ರು ಆಧಾರ ಹುಟ್ಟಿದವ್ರದ್ದು ಬೈಬಲ್ ಹೇಳ್ತಾ ಇದೆ. ಹಾಲೆಲೂಯಾ. ಯೋಚನೆ ಮಾಡ್ಕೊಬೇಡಿ, ಅಲ್ಲಿ ಬರ್ಲಿ ಓದಿಬೇಕಿದೆ. ಮಕ್ಕಳ ಒಂದು ಶಿಕ್ಷೆ ನಿಮಗೆ ಉಂಟಾಗದಿದ್ರೆ ನೀವು ಆಧಾರಕ್ಕೆ ಹುಟ್ಟಿದವರು. ನಿಜವಾದ ಅಪ್ಪ ಅಮ್ಮನಿಗೆ ಹುಟ್ಟಿದವರು ಏಟು ತಿನ್ನಲೇಬೇಕು. ನಿನ್ನ ಮಗ ಡಾಕ್ಟ್ರು, ಲಾಯರು, ಇಂಜಿನಿಯರ್ ಆಗಿದ್ರೆ ಏಟು ತಿಂದೇ ಅವನು ಮುಂದಕ್ಕೆ ಬರಬೇಕು. ನಿಜ ಅಲ್ಲ? ಅವನು ಏಟೆ ಹೊಡಿಲಿಲ್ಲ ಅಂತಾರೆ ಅವನು ಉಂಡಾಡಿಕೊಂಡು ಸುತ್ತಾಡಿದಾಗ ಅಯ್ಯೋ ಆದ್ರೂ ಕುಡ್ದವನೇ ಅಂತ ಕರೆಯೋದು ಜನಗಳು. ಅಲ್ಲಲ್ಲಿಯ ಇದು ಹಳ್ಳಿ ಭಾಷೆಯನ್ನ ಬೈಬಲ್ ಬರೆದ್ಬಿಟ್ಟಿದ್ದಾರೆ. ಅಲ್ಲಲ್ಲಿಯ ಆಧಾರಕ್ಕೆ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಹಾಗಾದ್ರೆ ನೀವು ಪುತ್ರರು ಪುತ್ರಿಯರಾಗಬೇಕಾದ್ರೆ ಏಟುಗಳು ತಿನ್ನಲೇಬೇಕು. ಅವನು ಲೋಕದವನು ಹಂಗಿದ್ದಾನೆ, ಅವನು ಹೋಗೋದೇ ನರಕಕ್ಕೆ. ನೀನು ಆ ಜಾಗಕ್ಕೆ ಹೋಗ್ತೀಯಾ, ನಿನಗೆ ಶಿಕ್ಷೆ ಕೊಡೋದಿಲ್ಲ, ಹೋಗು, ಈಗಲೇ ವಾಪಸ್ ಹೋಗ್ಬೋದು. ಆ ಜಾಗಕ್ಕೆ ಹೋಗೋದಿಲ್ವಾ? ಸೇನೆ ಬದಲಜ್ಜಿ ಕೆಲ್ಸ್ಕೋಬೇಕೀಗ. ಯಾಕೆ ಕೇಳ್ತೀರಲ್ಲ ನೀವು, ಆ ಜಾಗಕ್ಕೆ ಹೋಗ್ತೀರಾ? ಶಿಕ್ಷೆ ಇಲ್ಲ. ಇವತ್ತು ಯೇಸು ಸ್ವಾಮಿನ ಬಿಟ್ಟೋದ್ರು ಕೂಡ ನೀವು ಉದ್ಧಾರ ಆಗ್ತೀರಾ. ಯಾಕಂದ್ರೆ ಸೈತಾನ ಏನು ಮಾಡಿದ್ರೆ ಎಲ್ಲ ತುಂಬಿಸ್ತಾ ಇರ್ತಾನೆ. ಕೊನೆಗೆ ನಾನು ಕೂಡ ಅಲ್ಲಿಗೆ ಬರುವೇನೆ ಅಂತ ಆಡ ಹೇಳೋದಿಲ್ಲ. ಅಪ್ಪ ನಾನು ನಿನ್ನ ಕರ್ಕೊಳ್ಳ ಯಾರು ಒಂದು ರಿಕ್ವೆಸ್ಟ್ ಮಾಡ್ತೀವಿ. ಅಲ್ಲಲ್ಲಿ ಇರಲಿ. ಇಲ್ಲಿ ನೋಡಿ, ಇದು ಮಾತ್ರ ಅಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರದ ತಂದೆಗಳನ್ನ ಸನ್ಮಾನಿಸಿದ್ದೇವೆ ಅಷ್ಟೇ. ನಾವು ಶರೀರದ ತಂದೆಗಳನ್ನ ಸನ್ಮಾನಿಸ್ತೇವೆ ಇಲ್ವಾ? ಆದರೆ ಇಲ್ಲಿ ಬಂದಿದೆ ನಿಮ್ಮ ಆತ್ಮಗಳಿಗೆ ತಂದೆ ಆಗಿರೋದು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸ್ಬೇಕಲ್ವಾ? ಹಾಗಾದರೆ ನಿಮ್ಮ ಆತ್ಮದ ತಂದೆಗೆ ಶರೀರದ ತಂದೆನೇ ನೀನು ಸನ್ಮಾನಿಸಿದ ಮೇಲೆ ನಿನ್ನ ಆತ್ಮನ ಶುದ್ಧೀಕರಣ ಮಾಡೋದ ತಂದೆಗೆ ನೀನು ಕರೆಕ್ಟಾಗಿ ಜೀವಿಸಲೇಬೇಕು. ಆಗ ನಿನಗೆ ಈ ಲೋಕದಲ್ಲಿ ಸಂಕಟಗಳು, ಹಿಂಸೆಗಳು, ದುಃಖಗಳು, ನೋವು ಎಲ್ಲ ಇದೆ. ಆದರೆ ನೀನು ಸತ್ತು ಎದ್ದೇಳ್ತೀಯ ನೋಡು, ಆವಾಗ ನೀನು ಕ್ರಿಸ್ತನಲ್ಲಿ ಇದ್ದೀಯಾದರೆ ನಿನಗೆ ಅಪರಾಧ ನಿರ್ಣಯ ಇಲ್ಲೇ ಇಲ್ಲ. ಅದಕ್ಕೆ ರೋಮಪುರ 8:1 ರೋಮಪುರ 8:1 ನಿನಗೆ ಅಪರಾಧ ನಿರ್ಣಯ ಇಲ್ಲ ಪ್ರಿಯರೇ. ರೋಮಪುರ ಈಗ ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಹಾಗಾದ್ರೆ ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುವವರಿಗೆ ಅಪರಾಧಿ ಅಂತ ಹೇಳೋದು ನಿರ್ಣಯ ಇಲ್ಲ ಪ್ರಿಯರೇ. ನಿಮ್ಮ ಶಿಕ್ಷೆಯನ್ನು ಆಲ್ರೆಡಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಒತ್ತುಕೊಂಡಾಯ್ತು. ನಿಮಗೆ ಸತ್ತ ಮೇಲೆ ಸಿಗ್ತದೆ ನೋಡಿ ಶಿಕ್ಷೆ, ಅದನ್ನ ಯೇಸು ಸ್ವಾಮಿ ಆಲ್ರೆಡಿ ಒತ್ಕೊಂಡಾಯ್ತು. ಈ ಲೋಕದಲ್ಲಿ ನೀವು ಶುದ್ಧೀಕರಣ ಆಗೋದಕ್ಕೋಸ್ಕರ ನಿಮ್ಮನ್ನು ಸಂಸಾರದ ಒಳಗಡೆ ಎಂಬತ್ತ ಶೂಲದಲ್ಲಿ ದಾಟಿಸ್ತಾರೆ, ನೆಂಟರುಗಳ ಮಧ್ಯದಲ್ಲಿ ದಾಟಿಸ್ತಾರೆ. ಯಾಕೆ ಪಾಸ್ಟ್ರೆ ನಮಗೆ ಕಷ್ಟ, ಇನ್ನು ಕೇಳಕ್ ಹೋಗ್ಬೇಡಿ. ಲೋಕದವರಿಗೆ ನರಕ ಇದೆ. ಆ ಟೈಮಲ್ಲಿ ನೀನು ಬಹುಮಾನ ಪಡ್ತಿರ್ತೀಯ. ನೀನು ಅಪ್ಪನ ಜೊತೆ ಸಿಂಹಾಸನದಲ್ಲಿ ಕೂತಿರ್ತೀಯ ಪ್ರಿಯರೇ. ನೀನು ಅಪ್ಪನ ಜೊತೆ ಸಿಂಹಾಸನ ಕೂತಿರ್ತೀವಿ. ಇವತ್ತು ಕ್ರಿಸ್ತ ಯೇಸುನಲ್ಲಿ ಇರೋರಿಗೆ ಅಪರಾಧ ನಿರ್ಣಯ ಇಲ್ಲಾಂದರೆ ಕ್ರಿಸ್ತ ಯೇಸು ಹತ್ರ ಬಂದು ಕೂಡ ಕ್ರಿಸ್ತ ಯೇಸುನಲ್ಲಿ ಇಲ್ಲದೇ ಇರುವಂಥವ್ರಿಗೆ ನರಕ ಇದೆ. ಚರ್ಚಿಗೆ ಬಂದು ಇಲ್ಲಿ ವಾಕ್ಯದಲ್ಲಿ ಏನು ಬರ್ತಿದೆ? ಕ್ರಿಸ್ತ ಯೇಸುನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲ ಅಂತ ಬರ್ತಿದೆ. ಆದರೆ ಕ್ರಿಸ್ತ ಯೇಸುನಲ್ಲಿ ಇರುವವರಿಗೆ ಮಾತ್ರ ಅಪರಾಧ ನಿರ್ಣಯ ಇಲ್ಲ. ಕ್ರಿಸ್ತನ ಹತ್ರ ಬಂದು ಚರ್ಚಿಗೆ ಬಂದು ಕ್ರಿಸ್ತ ಯೇಸುವಿನಲ್ಲಿ ಇಲ್ಲದೇನೆ ಇನ್ನು ಲೋಕದಲ್ಲಿ ಇದ್ಕೊಂಡು ಕ್ರಿಸ್ತನನ್ನು ಆರಾಧನೆ ಮಾಡೋರಿಗೆ ಗ್ಯಾರಂಟಿ ನರಕ ಇದೆ. ಇದು ಗ್ಯಾರಂಟಿ. ಅಲ್ಲಲ್ಲಿಯೋ? ಹಾಗಾದರೆ ನಾವು 20ನೇ ಅಧ್ಯಾಯಕ್ಕೆ ಪುನಃ ಹೋಗುವ. ಅದರಲ್ಲಿ ಭಾಳ ಚೆನ್ನಾಗಿ ಬರ್ತಿದೆ. 20:11 ಬೇಗ ಮುಗಿಸ್ತೀನಿ. 20:11 ಓದಿ. ಈಗ ನೋಡಿ ಚೆನ್ನಾಗಿ. ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಕಂಡನು. ಈ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪಿನ ಸಮಯದಲ್ಲಿ ಲೋಕದವರಿಗೆ ಸಂಪೂರ್ಣವಾಗಿ ನ್ಯಾಯ ತೀರ್ಪು ಮಾಡುತ್ತಾರೆ. ನಮಗೆ ನ್ಯಾಯ ತೀರ್ಪು ಇಲ್ಲ ಇಲ್ಲ ಇಲ್ಲ. ನಾನು ಆಗಲೇ ಅಂತಲೇ ಹೇಳ್ತಾ ಇದ್ದೀನಿ, ಕ್ರಿಸ್ತ ಯೇಸುವಿನಲ್ಲಿರೋ ನ್ಯಾಯ ತೀರ್ಪು ಇಲ್ಲ. ಅಲ್ಲಲ್ಲಿ ನಮಗೆ ಬಹುಮಾನಗಳ ನ್ಯಾಯ ತೀರ್ಪು ಇದೆ ಅಷ್ಟೇ. ಅಲ್ಲಲ್ಲಿಯ ಶಿಕ್ಷೆ ಎಂಬ ನ್ಯಾಯ ತೀರ್ಪು ಇಲ್ಲ. ಮರಣ ಅಂತ ಹೇಳಿದ ನ್ಯಾಯ ತೀರ್ಪು ಇಲ್ಲ. ನರಕ ಅಂತ ಹೇಳಿದ ನ್ಯಾಯ ತೀರ್ಪು ಇಲ್ಲ. ಅದಕ್ಕೇನೆ ಇವರು ಲೋಕದಲ್ಲಿ ಇರುವಾಗಲೇ ಕ್ರಿಸ್ತ ಯೇಸುವಿನಲ್ಲಿ ನೀ ಇದ್ರೆ ಓಕೆ. ಕ್ರಿಸ್ತನ ಹತ್ರ ಬಂದು ನೀನು ನಾಟಕ ಆಡ್ತಿದ್ರೆ ಅದು ದೇವರು ಅದಕ್ಕೇನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅಲ್ಲಲ್ಲಿಯ ಆತನ ಎದುರು ಭೂಮಿ ಆಕಾಶಗಳು ಓಡಿ ಕಾಣಿಸದೆ ಆದವು. ಹಾಗಾದರೆ ಯೇಸು ಸ್ವಾಮಿ ಬರುವಂಥ ಸಮಯದಲ್ಲಿ ಇನ್ನೊಂದು ಉದಾಹರಣೆ ಕಾಣ್ತದೆ. ಭೂಮಿ ಆಕಾಶ ಇರೋದಿಲ್ಲ. ಅಲ್ಲಲ್ಲಿಯ ನೆಕ್ಸ್ಟ್ ಸತ್ತವರಾದ ದೊಡ್ಡವರು ಚಿಕ್ಕವರು ಎದ್ದು ಬರುವರು ಅಂತ ಇಲ್ಲಿ ಬರ್ತಿದೆ. ಅಲ್ಲಲ್ಲಿಯ ಅಲ್ಲಿ ಪುಸ್ತಕಗಳು ತೆರೆಯಲ್ಪಟ್ಟವು. ಹಲ್ಲೆಲೂಯಾ. ಹಾಗಾದರೆ ಪುಸ್ತಕಗಳು ಯಾವುದು?
ನನ್ನ ಬಗ್ಗೆ, ನಿನ್ನ ಬಗ್ಗೆ, ಇನ್ನೊಬ್ಬರ ಬಗ್ಗೆ, ನಿಮ್ಮ ಪಕ್ಕದ ಮನೆಯವ್ರ ಬಗ್ಗೆನೂ ಬರೆದಿರ್ತಕ್ಕಂಥ ಪುಸ್ತಕ ಅಲ್ಲಿ ಇರ್ತದೆ ಬೇರೆ. ಯಾಕೆಂದರೆ ನಮ್ಮ ಅಪ್ಪನಿಗೆ ಸುಮಾರು ಜನಕ್ಕೆ ನೋಡಿ ಏನಾದರೂ ಒಂದು ಆದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಆಗಿರೋದನ್ನ ಬರೆದಿಡೋದು ಅಭ್ಯಾಸ ಇದೆ. ಡೈರಿ ಬರೆಯೋದಿರ್ತಾರೆ, ಸುಮಾರು ಜನಕ್ಕೆ ಅಭ್ಯಾಸ ಇದೆ. ನಮ್ಮ ಅಪ್ಪನಿಗೆ ಒಂದು ಅಭ್ಯಾಸ ಏನು ಗೊತ್ತಾ? ರಾಜಮ್ಮ ಹಿಂಗೆ ಕೂತಿದ್ರು ಅಂತ ಬರೆಯೋದು ಅಭ್ಯಾಸ, ಲಕ್ಷ್ಮಿ ಹಿಂಗೆ ಕೂತಿರೋದು ಅಭ್ಯಾಸ, ಇವ್ರು ಹಿಂಗೇನೆ ಇದ್ರು ಅಂತ ಬರೆಯೋದು ನಮ್ಮ ಅಪ್ಪನಿಗೆ ಅಭ್ಯಾಸ. ನೀನು ಏನೇನು ಮಾಡ್ತಾ ಇದೆಯೋ ಅದನ್ನು ಪೂರ್ತಿ ನಮ್ಮ ಅಪ್ಪ ಬರೆದಿರ್ತಾರೆ. ಅದೇ ನಿನ್ನ ಪುಸ್ತಕ. ನಿಂಗರಾಜಿಗೋಸ್ಕರ ಒಂದು ಪುಸ್ತಕ ಇದೆ, ಚಂದ್ರಶೇಖರನಿಗಾಗಿ ಒಂದು ಪುಸ್ತಕ ಇದೆ, ಅಭಿಗೋಸ್ಕರ ಒಂದು ಪುಸ್ತಕ ಇದೆ, ಪ್ರಮೋದ್ಗೋಸ್ಕರ ಪುಸ್ತಕ ಇದೆ, ರಾಜಮ್ಮನಿಗಾಗಿ ಪುಸ್ತಕ ಇದೆ, ಲಕ್ಷ್ಮಿಗೋಸ್ಕರ ಪುಸ್ತಕ ಇದೆ. ನಮ್ಮೆಲ್ರಿಗೂ ಕೂಡ ಒಂದೊಂದು ಪುಸ್ತಕಗಳಿದೆ. ಆ ಪುಸ್ತಕದಲ್ಲಿ ಬರೆದಿರೋದು ಯಾವತ್ತೂ ಮರೆಯಾಗಿರೋದಿಲ್ಲ. ನಮ್ಮ ಬಗ್ಗೆ ತೋರಿಸಲಿಕ್ಕೆ ಪುಸ್ತಕ ಇದೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಪುಸ್ತಕಗಳು ನಮ್ಮ ಬಗ್ಗೆ ಮತ್ತು ಲೋಕದವ್ರ ಬಗ್ಗೆ ಆಯಿತಾ ತೆರೆಯಲ್ಪಟ್ಟವು. ಮತ್ತು ಜೀವಬಾಧ್ಯರ ಪಟ್ಟಿ ಎಂಬುದು ಇನ್ನೊಂದು ಪುಸ್ತಕ ತೆರೆಯಲ್ಪಟ್ಟಿದ್ದು. ಆ ಪುಸ್ತಕದಲ್ಲಿದ್ದ ಸಂಗತಿಗಳ ಆಧಾರದ ಮೇಲೆ ಅವರವರ ಕೃತ್ಯಗಳ ಪ್ರಕಾರ ಅವರಿಗೆ ನ್ಯಾಯ ತೀರ್ಪಾಯಿತು. ಹಾಗಾದರೆ ಅವರವರ ಯಾವುದ್ರ ಪ್ರಕಾರ? ಅವರವರ ಕೃತ್ಯ ಅಥವಾ ಅವರವರ ನಡತೆಯ ಪ್ರಕಾರ ನ್ಯಾಯ ತೀರ್ಪಾಯಿತು. ಹಾಗಾದರೆ ಸಣ್ಣದಾಗಿ ತಪ್ಪು ಮಾಡಿದವನಿಗೆ ದೊಡ್ಡ ಬೆಂಕಿ ಹಾಕ್ಕೊಡೋದಿಲ್ಲ. ಒಟ್ಟಾರೆ ಪ್ರತಿಯೊಬ್ಬರಿಗೆ ಬೆಂಕಿ ಇದೆ. ಮಾರ್ಕ 9ನೇ ಅಧ್ಯಾಯ ಪ್ರಕಾರ ಪ್ರತಿಯೊಬ್ಬರಿಗೆ ಬೆಂಕಿ ಇದೆ. ಆದರೆ ಬೆಂಕಿಯಲ್ಲಿ ಮೀಡಿಯಂ ಬೆಂಕಿ, ಆ ಬೆಂಕಿ, ಈ ಬೆಂಕಿ, ಯಾವ ಬೆಂಕಿ ಆದರೆ ನಾವು ಉರಿಲೇಬೇಕಾ? ಈಗ ಹಾಲು ಕೂಡಿದ್ರೆ ಸಿಮ್ ಮಾಡಿ ಇದು ಮಾಡ್ತೀವಿ, ಆದರೂ ಹಾಲಿನ ಪಾತ್ರೆನೇ ಬೇಯಬೇಕು, ಹಾಲು ಬೇಯಬೇಕಲ್ವ? ಕುದಿಯೋದು ಕುದಿಲೇಬೇಕಾ? ಸಣ್ಣ ಬೆಂಕಿ ಆದ್ರೆ ದೊಡ್ಡ ಬೆಂಕಿ ಆದ್ರೆ ಸಣ್ಣ ಪಾಪ ಆದ್ರೆ ದೊಡ್ಡ ಪಾಪ ಆದ್ರೆ ಹೋಗೋದಂತೂ ಗ್ಯಾರಂಟಿ ಅಭಿ. ಹಲ್ಲೆಲೂಯಾ. ಇಲ್ಲಿ ಈ ಒಂದು ನ್ಯಾಯ ತೀರ್ಪಾಯಿತು. ಹಾಗಾದರೆ ಪ್ರಿಯರೇ, ಈ ನ್ಯಾಯ ತೀರ್ಪು ಯಾವ ಥರ ಇದೆ ಅಂದರೆ ರೋಮಾಪುರ 6ನೇ ಅಧ್ಯಾಯ 33ನೇ ವಾಕ್ಯ ನೋಡಿ. ರೋಮಾಪುರ 6:23 ಸಾರಿ 6:23 23 ಓದಿ. ಏಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ಹಾಗಾದರೆ ಅಲ್ಲಿ ನ್ಯಾಯ ತೀರ್ಪು ಯಾರಿಗೆ? ಪಾಪ ಮಾಡಿದವ್ರಿಗೆ ಮರಣ. ಮರಣ ಯಾವುದು? ನರಕ. ಪಾಪದ ಸಂಬಳ ಏನು? ಮರಣ. ಇವತ್ತು ಪಾಪಿಗಳು ಇವತ್ತು ಯಾಕೆ ಅಷ್ಟು ಸಂತೋಷವಾಗಿದ್ದಾರೆ ಅಂದರೆ ಅವರು ಮರಣದ ಹಂತದಲ್ಲಿದ್ದಾರೆ. ನಾವು ಜೀವದ ಹಂತದಲ್ಲಿ ಇರುವಂಥ ಕಾರಣಕ್ಕೋಸ್ಕರ ನಮಗೆ ಆ ಹಿಂಸೆಗಳ ದುಃಖಗಳು ಸಹಿಸಕ್ಕೆ ಆಗ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ನೆಕ್ಸ್ಟ್ ದೇವರ ಉಚಿತ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಇರುವ ನಿತ್ಯ ಜೀವ. ನಮಗೆ ಯಾವುದು? ನಿತ್ಯ ಜೀವ. ಅವರಿಗೆ ಯಾವುದು? ನಿತ್ಯ ಮರಣ. ಅವ್ರಿಗೆ ಯಾವುದು ಲಕ್ಷ್ಮಿ? ನಿತ್ಯ ಮರಣ. ನಮಗೆ ಯಾವುದು? ನಿತ್ಯ ಜೀವ. ಹಾಗಾದರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ಇದ್ಕೊಂಡು ನಮಗೆ ನಿತ್ಯ ಜೀವ ಪ್ರಿಯರೇ. ನಮಗೆ ಯಾವುದೇ ಕಾರಣಕ್ಕೂ ನರಕ ಇಲ್ಲ. ದಯವಿಟ್ಟು ನಿಂಗರಾಜು ನೀನು ಆಡಬಾರ್ದು, ಆಟ ಆಡ್ತೇ ಕಣೋ, ನರಕಕ್ಕೆ ಹೋಗ್ಬಿಡ್ದೆ ಅಂತ ಹೇಳ್ಬಾರ್ದು ನಾವು. ಕ್ರಿಸ್ತ ಯೇಸುವಲ್ಲಿ ಇದ್ದಾನ. ನಿಂಗರಾಜಿಗೆ ಕರೆಕ್ಟಾಗಿ ವಾರ ಬರೋಕ್ಕಾಗೋದಿಲ್ಲ. ಅವನು ಯೇಸುಗೋಸ್ಕರ ಸ್ಟ್ರಾಂಗ್ ಆಗಿ ನಿಂತಿರ್ತಾನೆ. ಅವನಿಗೆ ಸ್ವರ್ಗಲೋಕ ಇದೆ. ಅವನಿಗೆ ದುಡ್ಡು ಕಾಸು ಹಣ ಎಲ್ಲ ಇದ್ದು ಕೂಡ ಅವನು ಏನಾದರೂ ಬರಲಿಲ್ಲ ಅಂದರೆ ಆವಾಗ ನಿನಗೆ ಬಹುಮಾನ ಕಡಿಮೆ, ನರಕ ಗ್ಯಾರಂಟಿ. ಆದರೆ ನೀನು ಪೋಖರಿ ಕೆಲಸ ಮಾಡಿದ್ರೆ ತಿಂಗಳಿಗೊಂದ್ಸಲ ಬಂದರೂ ನಿನಗೆ ಸ್ವರ್ಗ ಇದೆ. ನೀನು ಕ್ರಿಸ್ತ ಯೇಸುವಿನಲ್ಲಿ ಇಲ್ಲದನ್ನೇ ಸ್ವಲ್ಪ ಬೇಡದ್ರೆ ಕೆಲಸ ಮಾಡಿದಾಗ 100% ಸ್ವರ್ಗ ಇಲ್ಲ. ಅಲ್ಲಿಯ ಇನ್ನೂ ಚೆನ್ನಾಗಿ ಸಾರಸ್ಯಕರವಾದ ವಿಷಯಗಳಿದೆ. ನಾನು ಭಾಳ ಫಾಸ್ಟಾಗಿ ಓದ್ತಾ ಇದ್ದೀನಿ. ಭಾಳ ಫಾಸ್ಟ್. ಪುನಃ ಪ್ರಕಟಣೆ 20ಕ್ಕೆ ಬರೋಣ. 20:11 ಬರೋಣ. ಹಲ್ಲೆಲೂಯಾ. ಇಲ್ಲಿ ನೋಡಿ, ನೆಕ್ಸ್ಟಲ್ಲಿ ಪುಸ್ತಕ ಅಲ್ಲಿಂದ ಅವರವರ ಕೃತ್ಯಗಳ ಪ್ರಕಾರ ಅವರಿಗೆ ನ್ಯಾಯ ತೀರ್ಪಾಯಿತು. ಹಾಗಾದರೆ ನೀನು ನಿನ್ನ ಜೀವಿತದಲ್ಲಿ ಏನೇನು ಮಾಡಿದ್ಯಾ? ನಿನಗೆ ಕೊಟ್ಟಂಥ ಹಣವನ್ನು ನೀನು ಏನು ಮಾಡಿದ್ಯಾ? ನಿನಗೆ ಕೊಟ್ಟಂಥ ಎಜುಕೇಷನನ್ನು ಯಾವ ಥರ ಉಪಯೋಗಿಸ್ಕೊಂಡೆ? ನಿನ್ನ ನಡತೆ, ನಿನ್ನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪು. ಅರ್ಥ ಮಾಡ್ಕೊಳ್ಳಿ. ಯಾವ್ದ್ರ ಪ್ರಕಾರ ನ್ಯಾಯ ತೀರ್ಪು? ನಿನಗೆ ಕೊಟ್ಟಂಥ ಆಸ್ತಿನ ನೀನು ಯಾವ ಥರ ಬಳಸ್ಕೊಂಡೆ? ನಿನಗೆ ಕೊಟ್ಟಂಥ ಸಮಯನ ಎಷ್ಟು ಮೊಬೈಲ್ ನೋಡ್ಕೊಂಡು ಕಾಲ ಕಳೆದೆ? ನಿನಗೆ ಕೊಟ್ಟಂಥ ಸಮಯದಲ್ಲಿ ಎಷ್ಟು ಧಾರಾವಾಹಿ ನೋಡ್ಕೊಂಡು ಕಾಲ ಕಳೆದೆ? ನಿನಗೆ ಕೊಟ್ಟಂಥ ಸಮಯನ ತಗೊಂಡೋಗಿ ಎಷ್ಟು ಪಕ್ಕದ ಮನೆ ಜೊತೆ ಕಾಲ ಕಳೆದೆ? ಇದು ಎಲ್ಲದಕ್ಕೂ ಒಂದು ನ್ಯಾಯ ತೀರ್ಪಿದೆ ಪ್ರಿಯರೇ. ನಿನಗೆ ಕೊಟ್ಟಂಥ ಸೌಂದರ್ಯನ ನೀನು ಹೆಂಗೆ ಉಪಯೋಗಿಸ್ಕೊಂಡೆ? ನಿನಗೆ ಕೊಟ್ಟಂಥ ಮಕ್ಕಳನ್ನ ನೀನು ಹೆಂಗೆ ಉಪಯೋಗಿಸ್ಕೊಂಡೆ? ಹಲೋ, ಕೇಳ್ತಾ ಇದೆಯಾ? ಅವನ ನಡತೆಗೆ ತಕ್ಕ ಪ್ರತಿಫಲ. ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ. ಅವನಿಗೆ ಕೊಟ್ಟಿರ್ತಾರಲ್ಲ ಕೆಲವೊಂದು ವಿಷಯಗಳು, ಅದ್ರ ಪ್ರಕಾರ ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡಿರೋರು ಇನ್ನೂ ತಿನ್ಬೇಕು ಸಾಯ್ತಾರಲ್ಲ,
ಅವ್ರು ಅಲ್ಲಿಗೆ ಹೋಗ್ತಾರೆ. ಇದು ಚೆನ್ನಾಗಿ ಕೇಳಿಸ್ಕೋಬೇಕು. ಅಲ್ಲಿ ಮೃತ್ಯು, ಸಮುದ್ರ, ಮೃತ್ಯು, ಪಾತಾಳವು ತನ್ನ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿತು. ಹಾಗಾದರೆ ಸಮುದ್ರ, ನಿಮ್ಮ ಅಮ್ಮ ಇರಬೇಕಾಗಿತ್ತು ಇವಾಗ. ನಿಮ್ಮ ಅಮ್ಮನಿಗೆ ಅದನ್ನು ಭಾಳ ಡೌಟ್ ಇತ್ತು. ಸಮುದ್ರ ತನ್ನೊಳಗೆ ಒಪ್ಪಿಸುತ್ತಿದ್ದಾರೆ. ಸಮುದ್ರ ಹೆಂಗ್ ಗೊತ್ತಮ್ಮ? ಸುಮಾರು ಜನ ಇವತ್ತು ನೀರಲ್ಲಿ ಬಿಡಿಸೋಗಿದ್ದಾರೆ. ಅವ್ರನ್ನೆಲ್ಲ ಒಪ್ಪಿಸ್ತದಂತ ಸಮುದ್ರ. ಎಷ್ಟೇ ವರ್ಷ ಆಗಿದ್ರು ಕೂಡ ಸಮುದ್ರದಲ್ಲಿ ನೀರಲ್ಲೆಲ್ಲ ಬಿದ್ದಿರ್ತಾರೆ ನೋಡಿ, ಆ ಅರ್ಧೆ ಬಂದು ಒಪ್ಪಿಸ್ತದಂತೆ. ನೋಡಪ್ಪ ಇಷ್ಟು ಜನ ಬಿದ್ದಿದ್ದಾರೆ ಅಂತೇಳಿ. ಇವತ್ತು ಸುಮಾರು ಎಣಗಳನ್ನು ಸುಟ್ಟಾಕ್ಬಿಡ್ತಾರೆ. ಸುಟ್ಟಾಕ್ಬಿಟ್ಟು ಏನು ಮಾಡ್ತಾರೆ? ಬೂದಿನ ಸಮುದ್ರಕ್ಕೋ ನೀರಿಗೆ ಹಾಕ್ಬಿಡ್ತಾರೆ. ಆ ಬೂದಿ ಸಮೇತ ಒಟ್ಟು ಕೂಡ್ಬಿಟ್ಟು ಬರ್ತದಂತೆ ಏಸಪ್ಪನ ಹತ್ರ. ಸಮುದ್ರ ನೀರುಗಳು ಒಪ್ಪಿಸ್ತದೆ ಕಾಣ್ರಪ್ಪ ನಿಮ್ಮ ಇದನ್ನ, ಅದಕ್ಕೋಸ್ಕರ ಸುಟ್ಟಾಕ್ಬಿಟ್ರು, ಊತಾಕ್ಬಿಟ್ರು, ಊತಲೇಬೇಕು. ಹೌದು, ನಿಜ. ನಮ್ಮ ಕ್ರೈಸ್ತ ಪದ್ಧತಿ ಪ್ರಕಾರ ಊತಾಕಬೇಕು. ನಮ್ಮ ಮೇಲೆ ಚಾಲೆಂಜಿಗೆ ಸುಡ್ತಾರೆ ಕಣಮ್ಮ. ಬೂದಿನಂತೂ ಇಂತೂ ನೀರಿಗೆ ಹಾಕ್ತಾರ. ಆ ನೀರಿಗೆ ಹಾಕಿದಾಗ ಅದು ಒಪ್ಪಿಸ್ತದಂತೆ. ಒಪ್ಪಿಸ್ತದಂತೆ ದೇವರಿಗೆ ಸಮುದ್ರ. ಏನ್ ಮಾಡ್ತಾರೆ? ತನ್ನೊಳಗಿದ್ದವರನ್ನ, ಸತ್ತವರನ್ನು ಒಪ್ಪಿಸಿತು ಸಮುದ್ರ. ಅರ್ಥ ಮಾಡ್ಕೊಳ್ಳಿ. ಬೂದಿ ಹಾಕಿದ್ರು ಕೂಡ ಖಂಡಿತ ಒಂದಾಗಿರ್ತದೆ. ಎಜಿಕೇಲ 37ನೇ ಅಧ್ಯಾಯದಲ್ಲಿ ಬರ್ತಿದೆ, ಕೊಳತು ನಾರ್ತದಂಥ ಮೂಳೆಗಳಿಗೆ ನರಗಳನ್ನೆಲ್ಲ ಸೇರಿಸಿ ದೇವರು ಮನಸ್ಸು ಮಾಡಿದ್ರಂತೆ. ಆಗ ಬೂದಿಯಿಂದ ಒಂದು ಆಕಾರ ಮಾಡೋಕ್ಕಾಗಲ್ಲ ನಮ್ಮ ಅಪ್ಪನಿಗೆ. ಮಾಡಬಹುದು, ಮಾಡಬಹುದು, ಮಾಡಬಹುದು. ಹಲ್ಲೆಲೂಯಾ. ಸಮುದ್ರವು ತನ್ನೊಳಗೆ ಒಪ್ಪಿಸಿತು. ಮೃತ್ಯು, ಪಾತಾಳವು ತನ್ನ ವಶದಲ್ಲಿ ಸತ್ತವರನ್ನು ಒಪ್ಪಿಸಿತು. ಹಾಗಾದ್ರೆ ಮೃತ್ಯು ಯಾವುದು? ಮೃತ್ಯು ಇದ್ದರೆ ಏನು ಗೊತ್ತಾ? 3 ಲೋಕ ಇದೆ. ಒಂದು ಪರಲೋಕ, ಸ್ವರ್ಗ, ನರಕ, ಪಾತಾಳ. ಪಾತಾಳದ ಬರೋದಿಲ್ಲ, ಪಾತಾಳ ಬೇರೆ, ನರಕನ ಮೇಲೆ. ಅದನ್ನ ಇನ್ನೊಂದು ಸಲ ಹೇಳ್ತೀನಿ. ಮೃತ್ಯು ಲೋಕ ಅಂದರೆ ಈ ಭೂಮಿಯಲ್ಲಿ ಮಾತ್ರ ಸಾವಿರೋದು. ಪರಲೋಕದಲ್ಲೂ ಸಾವಿಲ್ಲ, ನರಕದಲ್ಲೂ ಸಾವಿಲ್ಲ. ಅವನು ನಿತ್ಯ ನಿತ್ಯತ್ವಕ್ಕೂ ಅಲ್ಲಿ ಗೋಳಾಡ್ತಾ ಇರಬೇಕು ನರಕದಲ್ಲಿ. ಇವರು ನಿತ್ಯ ನಿತ್ಯತ್ವಕ್ಕೆ ಸಂತೋಷವಾಗಿರ್ತಾರೆ ಸ್ವರ್ಗದಲ್ಲಿ. ಆದರೆ ಮೃತ್ಯು ಜಳದಲ್ಲಿ ಇರೋದು ಈ ಲೋಕದಲ್ಲಿ. ಈ ಮೃತ್ಯುದಲ್ಲಿ ಈ ಭೂಮಿ ಮೇಲೆ ನೇಣಾಕೊಂಡು, ನೇತಾಕೊಂಡು, ಆಕ್ಸಿಡೆಂಟ್ ಆಗಿ ಸತ್ತಿರ್ತಾರಲ್ಲ, ಇವ್ರನ್ನ ಒಪ್ಪಿಸ್ಕೊಡ್ತದಂತೆ ಭೂಮಿ. ಮೃತ್ಯು ಅಲ್ಲಿ ಆಯಿತಾ. ಆ ಭೂಮಿಯಲ್ಲೇ ಒಂದು ಭಾಗನೂ ಆಗಿರ್ಬೋದು, ಮೃತ್ಯು ಹೇಳೋಕ್ಕಾಗೋದಿಲ್ಲ. ಒಟ್ಟರೆ ಮೃತ್ಯು ತನ್ನವನ್ನ ಒಪ್ಪಿಸ್ತಾರೆ. ಪಾತಾಳ, ನರಕಕ್ಕೆ ಶಿಕ್ಷೆ ಆಗೋದಕ್ಕಿಂತ ಮೊದಲು ಒಂದು ಜಾಗದಲ್ಲಿ ಸತ್ತವ್ರನ್ನ ಇಡಲ್ಪಡ್ತದೆ. ಪಾಪ ಮಾಡಿದ್ರು ಆ ಕ್ಷಣದಲ್ಲೇ ಪಾತಾಳಕ್ಕೆ ಹೋಗ್ತಾರೆ. ಅದಕ್ಕೆ ಭೋಗಪುರುಷನ ಮತ್ತು ಶ್ರೀಮಂತನು ಮತ್ತು ಲಾಜರನ ಕಥೆ ಅಂತ ಒಂದಿದೆ. ಅದರಲ್ಲಿ ಬರ್ತಿದೆ, ಲಾಜರ ಅಂತ ಹೇಳೋನು ಪರದೇಶಿನಲ್ಲಿ ಅಬ್ರಾಹ್ಮನ ಹೆದರಲ್ಲಿದ್ದ. ಭೋಗಪುರುಷನು ಪಾತಾಳದಲ್ಲಿದ್ದ ಅಂತೇಳಿ. ಪಾತಾಳದಲ್ಲಿರುವಂಥ ಅಲ್ಲೂ ಬೆಂಕಿ ಇದೆ, ಆದರೆ ನರಕಕ್ಕಿನ್ನೂ ಹಾಕಿಲ್ಲ. ಪಾತಾಳದ ನೆಕ್ಸ್ಟ್ ಪ್ರಮೋಷನೇ ನರಕ, ಪರದೇಶಿನ ನೆಕ್ಸ್ಟ್ ಪ್ರಮೋಷನೇ ಸ್ವರ್ಗ. ಅರ್ಥ ಮಾಡ್ಕೊಳ್ಳಿ. 2 ಕಡೆ ಸಿಗಬೇಕಾದ್ರೆ ಈ ಮೃತ್ಯು ಲೋಕದಿಂದನೇ ಆಗೋದು. ಅದು ಯಾವುದರಿಂದ? ಇಲ್ಲಿ ನೀವು ಮಾಡತಕ್ಕಂಥ ಒಂದೇ ಸಲ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಅಂತ ಇಬ್ರಿಯ 9:27 ಬರ್ತಿದೆ. ಸಾಯುವಲ್ಲಿವರೆಗೂ ದೇವರು ನಿಮಗೆ ಶಿಕ್ಷೆ ಕೊಟ್ಟೋ ಮಾಡಿ ನಾವು ಸುವಾರ್ತಿಕರನ್ನ ಕಳಿಸಿ ರೆಡಿ ಮಾಡ್ತಾರೆ ಬೇರೆ. ನೀವು ರೆಡಿ ಆಗಲಿಲ್ಲ ಅಂತ ಹೇಳಿದ್ರೆ ಮಾತ್ರ 100% ನರಕ ಅಥವಾ ಸ್ವರ್ಗ. ಅದಕ್ಕೆ ಒಂದೇ ಸಲ ಸಾಯೋದು, ಆಮೇಲೆ ನ್ಯಾಯ ತೀರ್ಪು. ಸಾಯುವವರೆಗೆ ನ್ಯಾಯ ತೀರ್ಪಿಲ್ಲ, ಸಾಯುವವರೆಗೆ ಶಿಕ್ಷೆ ಅಷ್ಟೇ. ಸತ್ತ ತಕ್ಷಣವೇ ನ್ಯಾಯ ತೀರ್ಪು, ಸ್ವರ್ಗನ ನರಕನ ಅಂತೇಳಿ. ಅಯ್ಯೋ, ಸತ್ತ ತಕ್ಷಣ ಎಲ್ಲಿರ್ತೀವಿ ಸ್ವಾಮಿ ಅಂತ ಕೇಳಬೇಡಿ, ನೀವು ದೇವರ ಹತ್ರನೇ ಇರ್ತೀರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಯಿತು, ನೆಕ್ಸ್ಟ್ ಅಲ್ಲಿ ದೇವರು ನಮ್ಗೆ ಸೂತ್ರವಾಗಲಿ. ಹಾಗಾದರೆ ಮೃತ್ಯು ಪಾತಾಳ ಏನು ಮಾಡ್ತು? ಅಲ್ಲಿರೋ ಜನಗಳು ಒಪ್ಪಿಸ್ತು ಅಂತ ಬರೆದಿದೆ. ಅಲ್ಲಿ ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬರಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಹಾಗಾದರೆ ಅಲ್ಲಿ ಪುನಃ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯು ಪಾತಾಳ ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟಿತು. ಆ ಬೆಂಕಿಯ ಕೆರೆ ಎರಡನೇ ಮರಣ ಅಂದರೆ ಇನ್ನು ನಿತ್ಯಂತಗೂ ಮರಣನೇ ಅದು. ಹಲ್ಲೆಲೂಯಾ. ಯಾವನ ಹೆಸರು ಜೀವಬಾಧೆಯ ಪುಸ್ತಕದಲ್ಲಿ ಬರೆಯಲ್ಪಟ್ಟಿಲ್ಲವೋ ಅವನು ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟನು. ಹಾಗಾದರೆ ಒಂದು ಪುಸ್ತಕ ಇದೆ, ಅದು ಜೀವಬಾಧ್ಯರ ಪುಸ್ತಕ. ಪ್ರಿಯರೇ, ಅರ್ಥ ಆಗ್ತಾ ಇದೆಯಾ? ಹಲೋ, ಅರ್ಥ ಆಗ್ತಿದೆಯಾ? ಯಾವುದು? ಜೀವಬಾಧ್ಯ ಪುಸ್ತಕ. ಇಂಪಾರ್ಟೆಂಟ್ ವಿಷಯ. ಇನ್ನು 5 ನಿಮಿಷ ತಗೊಳ್ತೀನಿ. ಹಲ್ಲೆಲೂಯಾ. ಕೇಳಿಸ್ಕೊಳ್ಳಿ ರಾಜಮಂಟಿ. ಜೀವಬಾಧ್ಯರ ಪುಸ್ತಕದೊಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಲಕ್ಷ್ಮಿಯ ಕಥೆಗಳು ಬರೆಯಲ್ಪಟ್ಟಿದೆ, ಚಂದ್ರಶೇಖರನ ಕಥೆಗಳು ಬರೆಯಲ್ಪಟ್ಟಿದೆ. ಬೇಕಾದರೆ ದೇವರಿಗೆ ಬೇಡದರೆ ಜೀವಬಾಧ್ಯ ಪುಸ್ತಕದಿಂದ ಹೆಸರು ತೆಗೆದುಹಾಕ್ಬೋದು. ಪ್ರಕಟಣೆ 22:18-19 ಬರೆದಿದೆ, ನಾನು ಜೀವಬಾಧ್ಯ ಪಟ್ಟಿಯಿಂದ ನಿನ್ನ ಹೆಸರನ್ನು ಕೂಡ ತೆಗೆದುಬಿಡ್ತೀನಿ ಅಂತೇಳಿ. ಹಾಗಾದರೆ ನೀವು ಜೀವಬಾಧ್ಯ ಪುಸ್ತಕದಲ್ಲಿ ನಾನು ನೀವೆಲ್ಲ ಬರೆಯಲ್ಪಟ್ಟಿದ್ದೀವಿ. ನಮ್ಮ ಹೆಸರು ತೆಗೆದಂಗೆ ನಾವು ಕಾಪಾಡ್ಕೋಬೇಕು.
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಜೀವಬಾಧ್ಯರ ಪಟ್ಟಿಯಿಂದ ನಿನ್ನ ಹೆಸರು ಹೋಗಬಾರದು ಅಂದರೆ ನೀನು ಏನು ಮಾಡಬೇಕು ಅಂತ ಹೇಳಿ ಚಿಕ್ಕದಾಗಿ ವಿವರಣೆ ಕೊಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವಬಾಧ್ಯರ ಪುಸ್ತಕದಲ್ಲಿ, ಇನ್ನೊಂದು ಪುಸ್ತಕದಲ್ಲಿ ನಮ್ಮ ತಲಾಂತುಗಳು, ನಮ್ಮ ಹಣಕಾಸು, ನಮ್ಮ ಸೌಂದರ್ಯ ಹೆಂಗೆ ಉಪಯೋಗಿಸಿ ಅದರ ಆಧಾರದ ಮೇಲೆ ಹೋಗ್ತದೆ. ಈಗ ಜೀವವಾದಿಯ ಪುಸ್ತಕದಲ್ಲಿ ನನ್ನ ಹೆಸರು ನಿನ್ನ ಹೆಸರನ್ನ ತೆಗೆದು ಹಾಕಬಹುದು ಅಥವಾ ಸೇರಿಸಲಬಹುದು. ಸ್ವಾಮಿ, ಈ ಹೆಸರು ಬರ್ದಿದೆ ಅಂತ ಅಹಂಕಾರ ಪಡೋಂಗಿಲ್ಲ. ದೇವರಿಗೆ ತೆಗೆದು ಹಾಕೋದು ಅಧಿಕಾರನೂ ಕೂಡ ಇದೆ. ನಾವೇನು ಅಹಂಕಾರ ಪಟ್ರೆ ಇವತ್ತು ಏನಾಗ್ತಿದೆ, ಸಭಾಪಾಲಕರು ಏನು ಮಾಡ್ತಾರೆ, 4-5 ದೇವ ಬಿಡಿಸ್ಬಿಟ್ರೆ ಯೇಸು ಸ್ವಾಮಿ ಮೈ ಮೇಲೆ ಚಂದ್ರಶೇಖರ್ ಅಂಕಲ್ ಕೈಯಲ್ಲಿ ದೇವ ಬಿಟ್ಟು ಹೋಗ್ತದೆ ಅಂತ ಹೇಳಿ, ಅದೇ ತಪ್ಪು. ಯೇಸು ಸ್ವಾಮಿ ನಾಮದಲ್ಲಿ ಬಿಟ್ಟೋಗೋದು, ಚಂದ್ರಶೇಖರ್ ಅಂಕಲ್ ಕೈಯಲ್ಲಿ ಬಿಟ್ಟೋಗೋದಿಲ್ಲ ಪ್ರಿಯರೇ. ಯಾವಾಗ ದೇವರ ಮಹಿಮೆಯನ್ನು ನಾವು ಕದ್ಕೊಳ್ತೀವೋ ನಮಗೆ ಗ್ಯಾರಂಟಿ ನರಕ. ಹಲ್ಲೆಲೂಯಾ. ಹಾಗಾದರೆ ಜೀವಬಾಧ್ಯರ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರೆಯಲ್ಪಡ್ಬೇಕಾ? ಸ್ವರ್ಗಕ್ಕೆ ನೀವು ಸೇರ್ಲಿಕ್ಕೆ ನೀವು ಪುಸ್ತಕದಲ್ಲಿ ಬರಿಬೇಕು ತಾನೆ. ಇವತ್ತು ಒಂದು ಫಾರಿನಿಗೆ ಹೋಗ್ಬೇಕಿದ್ರೆ ನಮಗೆ ಎಲ್ಲ ರೆಕಾರ್ಡ್ಸ್ಗಳು ರೆಡಿ ಆಗಬೇಕು. ಪರಲೋಕ ಹೋಗ್ಬೇಕಾದ್ರೆ ಇರ್ತಕ್ಕಂಥ ರೆಕಾರ್ಡ್ ಯಾವುದು ಗೊತ್ತಾ? ಜೀವಬಾಧ್ಯರ ಪುಸ್ತಕ. ಈ ಜಾಗದಲ್ಲಿ, ಈ ಲೋಕದಲ್ಲಿ ಬೈಬಲ್. ಈ ಬೈಬಲ್ ಹಿಡಿದವನು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡ್ತಾನೆ, ಗ್ಯಾರಂಟಿ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಯೇಸು ಸ್ವಾಮಿ ಹತ್ರ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಒಂದನೇದಾಗಿ ನಾವು ಯೇಸು ಸ್ವಾಮಿ ಹತ್ರ ನಾವು ನ್ಯಾಯ ತೀರ್ಪಿಂದ ತಪ್ಪಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ನೋಡೋಣ. ಮತ್ತಾಯ ಯೋಹಾನ 1:12 ಬೇಗ ಓದಬೇಕು. ಯಾಕಂತ ಟೈಮ್ ಆಯಿತು. ಅದಕ್ಕೆ ಇನ್ನೊಂದು ಕಾಫಿ ಬ್ರೇಕ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗೋಣ. ಓದಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾರ್ಯಾರು ಆತನನ್ನು ನಂಬಿದರೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗಿದ್ರು. ನೀನು ಯಾವಾಗ ನೀನು ದೀಕ್ಷಾಸ್ಥಾನ ಆಗಬೇಕು ಅಂತಿಲ್ಲ. ನಿನ್ನೆ ಒಬ್ಬಳು ಹೆಂಗಸು ನನ್ನ ಫೋನ್ ಮಾಡಿ ಕೇಳಿದ್ರು, ಅಂಕಲ್ ನಾನು ಮಾಡಬಾರ್ದಂಥ ತಪ್ಪನ್ನು 3-4 ಸಲ ಮಾಡಿಬಿಟ್ಟೆ. ಕೇಳಿಸ್ತದೆ ಲಕ್ಷ್ಮಿ? ಮಾಡಬಾರ್ದು ತಪ್ಪನ್ನು 3-4 ಸಲ ಮಾಡಿಬಿಟ್ಟೆ. ನನಗೆ ದೀಕ್ಷಾಸ್ಥಾನ ಕೊಟ್ಬಿಡಿ, ನನ್ನ ತಪ್ಪೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ. ನಾನಾಗ ಒಂದೇ ಒಂದು ಮಾತು ಹೇಳಿದೆ, ದೀಕ್ಷಾಸ್ಥಾನದಿಂದ ನೀನು ಪಾಪ ಪರಿಹಾರ ಆಗೋದಿಲ್ಲ. ದೀಕ್ಷಾಸ್ಥಾನ ಯಾಕೆ ಮಾಡ್ತಾರೆ ಅಂದರೆ ನೀನು ಯೇಸು ಸ್ವಾಮಿ ಜೊತೆ ಸೇರ್ಕೊಳ್ಳೋಕ್ಕೆ. ಮಗ ಮತ್ತು ಮಕ್ಕಳಾಗಿರತಕ್ಕಂಥವ್ರು ನೀವು ದೀಕ್ಷಾಸ್ಥಾನ ಮಾಡ್ಕೊಂಡ ತಕ್ಷಣ ಮಗಳಾಗ್ತೀರ. ಪಾಪಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ನೀನು ಪಾಪದ ಪಾಲಿಗೆ ಸಾಹಿತ್ಯ, ಯೇಸು ಪಾಲಿಗೆ ಎದ್ದೇಳೋಕ್ಕೋಸ್ಕರ ದೀಕ್ಷಾಸ್ಥಾನ ಕೊಡ್ತಾರೆ ಸರಿ. ಆದರೆ ಪಾಪ ಪರಿಹಾರ ಆಗಬೇಕಂದ್ರೆ ನೀನು ಯೇಸು ಸ್ವಾಮಿನ ಹೃದಯದಿಂದ ಅಂಗೀಕಾರ ಮಾಡಿ ಆತನನ್ನು ಸ್ವೀಕರಿಸಬೇಕು. ಯಾರ್ಯಾರು ಆತನ ಅಂಗೀಕರಿಸೋ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರು ದೇವರ ಮಕ್ಕಳಾಗ ಅಧಿಕಾರ ಕೊಟ್ಟರು ಬರ್ದೆಯಲ್ಲ. ಬರೀ ಅಂಗೀಕರಿಸೋದು ಮಾತ್ರ ಅಲ್ಲ, ಯೇಸು ಸ್ವಾಮಿ ರಕ್ಷಕ, ಒಡೆಯ, ಸತ್ತು 3 ದಿವಸ ಎದ್ದು ಬಂದರೂ ನಂಬಬೇಕು. ನಂಬುದವ್ರ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡ್ತದೆ. ಒಂದನೇದಾಗಿ ಯಾವುದು ಜೀವಬಾಧ್ಯರ ಪುಸ್ತಕದಲ್ಲಿ ಬರೀಬೇಕಾದ್ರೆ ಆ ಸ್ವೀಕರಿಸೋದು ಮಾತ್ರ ಅಲ್ಲ, ನಂಬಬೇಕು. ಎರಡನೇದಾಗಿ ಯೋಹಾನ 3:18 ಓದಿ. ಎರಡನೇದು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಅರ್ಥ ಆಯ್ತಾ? ಆತನ ನಂಬುವವನಿಗೆ. ಹಾಗಾದರೆ ಯೇಸು ಸ್ವಾಮಿನ ನಂಬುವವರಿಗೆ ನಿಜವಾಗಿ ನ್ಯಾಯ ತೀರ್ಪಿಲ್ಲ. ಈ ಲೋಕದಲ್ಲಿ ಶಿಕ್ಷೆ ಇದೆ, ಆಗಲೇ ಹೇಳಿದ್ದೀನಿ. ನ್ಯಾಯ ತೀರ್ಪಿಲ್ಲ. 11:32 ಪ್ರಕಾರ ನಮ್ಗೆ ಈ ಲೋಕದಲ್ಲಿ ಶಿಕ್ಷೆ ಇದೆ. ದೇವರು ಪ್ರೀತಿಸೋರನ್ನೇ ಶಿಕ್ಷಿಸೋದು. ಆದರೆ ಪ್ರಿಯರೇ, ಆತನ ಹೆಸರನ್ನು ನಂಬುವವನಿಗೆ ನ್ಯಾಯ ತೀರ್ಪಾಗೋದಿಲ್ಲ. 100%. ನೆಕ್ಸ್ಟ್. ಆದರೆ ನಂಬದವನಿಗೆ ದೇವರ ಒಬ್ಬನ ಮಗನ ಹೆಸರನ್ನು ನಂಬದ ಹೋದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಸಾಕು. ಯೇಸು ಸ್ವಾಮಿನ ನಂಬದೇ ಇರೋದಕ್ಕೋಸ್ಕರ ಅವರಿಗೆಲ್ಲ ತೀರ್ಪಾಗೋಯ್ತು. ಯೇಸು ಸ್ವಾಮಿನ ನಂಬಿರ್ತಕ್ಕಂಥ ನಾವು ನ್ಯಾಯ ತೀರ್ಪಿಂದ ತಪ್ಪಿಸ್ಕೊಂಡಿದ್ದೀವಿ ಪ್ರಿಯರೇ. ಹಾಗಾದರೆ ಜೀವಬಾಧ್ಯರ ಪುಸ್ತಕದಲ್ಲಿ ನನ್ನ ಹೆಸರು, ನಿನ್ನ ಹೆಸರು ಗ್ಯಾರಂಟಿ ಬರೆಯಲ್ಪಟ್ಟಿದೆ. ಆದರೆ ನಮ್ಮ ಬಾಯಿಗಳು, ನಮ್ಮ ಅರ್ಥಗಳನ್ನು ಕರೆಕ್ಟಾಗಿ ಇಟ್ಕೋಬೇಕು. ನೆಕ್ಸ್ಟ್ ಆಯ್ತಾ? ಅಲ್ಲಿ 3:18 ಏನು ಬರ್ತಿದೆ? ಆತನ ನಂಬದೆ ಹೋದರೆ ಗ್ಯಾರಂಟಿ ನ್ಯಾಯ ತೀರ್ಪು. ಹಾಗಾದರೆ 5ನೇ ಯೋಹಾನ 5ನೇ ಅಧ್ಯಾಯ 24ನೇ ವಾಕ್ಯ, ಇದನ್ನು ಓದಿಯಪ್ಪ. ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನಿಗೆ ಕೇಳಿ. ಇಲ್ಲಿ ವಾಕ್ಯನ ಕೇಳಬೇಕೀಗ. ಬರೀ ಯೇಸುವಿನ ನಂಬಿದ್ರೆ ಸಾಲೋದಿಲ್ಲ, ನನ್ನ ವಾಕ್ಯವನ್ನ ಕೇಳಿ. ನನ್ನನ್ನು ಕಳಿಸಿದಾತನನ್ನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನ ತೀರ್ಪಿಗೆ ಗುರಿಯಾಗುವುದಿಲ್ಲ. ಮರಣದಿಂದ
ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಸಾಕಾ? ಕೇಳಿಸ್ಕೊಳ್ಳಿ. ಒಳ್ಳೆ ಈಗ ನಾವು ಕರ್ತನ ಮೇಜಿನ ಭಾಗಕ್ಕೆ ಹೋಗ್ತಾ ಇದ್ವಿ. ಈಗ ನಾವು 1 ಕೊರಿಂಥ 11ನೇ ಅಧ್ಯಾಯ 23ರಿಂದ 32ವರೆಗೆ ನಾವು ನೋಡಿಕೊಂಡು ಈಗ ನಾವು ಇದನ್ನು ತಗೋಬೇಕಿದ್ರೆ ನಾನು 100% ಹೇಳ್ತೀನಿ, ದೀಕ್ಷಾಸ್ಥಾನ ಆಗಿರೋರು ಮಾತ್ರ ತಗೊಂಡ್ರೆ ಸಾಕು. ಎರಡನೇದಾಗಿ ಇನ್ನೂ ದೀಕ್ಷಾಸ್ಥಾನ ಆಗಿನೂ ಕೂಡ ಪಾಪದಲ್ಲಿ ಇದ್ದರೆ ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. ಯಾಕೆ ತಗೊಂಡು ನ್ಯಾಯ ವಿಚಾರಣೆಗೆ ಒಳಗಾಗೋದಕ್ಕಿಂತ ತಗೊಳ್ಳೋದಿರೋದೇ ಉತ್ತಮ, ಆಯಿತಾ? ಇನ್ನೂ ಪಾಪದ ಅಕಸ್ಮಾತ್ ಯಾರನ್ನ ಕ್ಷಮಿಸಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸಾಧ್ಯವಾದಷ್ಟು ಅವ್ರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡಿ. ಯಾರೇ ಆಗಿರಲಿ, ನಿಮ್ಮ ಗಂಡನಾಗಿರಲಿ, ನಿಮ್ಮ ಹೆಂಡತಿನಾಗಿರಲಿ, ನಿಮ್ಮ ಕುಟುಂಬನಾಗಿರಲಿ, ಬಂಧು ಮಿತ್ರರಾಗಿರಲಿ, ಯಾರೇ ಆಗಿರಲಿ ಎಲ್ಲನೂ ಕ್ಷಮಿಸಲೇಬೇಕು. ಮತ್ತು ದೀಕ್ಷಾಸ್ಥಾನ ತೆಗೆದುಕೊಳ್ಳದಿರೋರು, ಅಪ್ಪ ನಾನು ಆದಷ್ಟು ಬೇಗ ನಿನ್ನ ಕರ್ತನ ದೇಹ ಮತ್ತು ರಕ್ತದಲ್ಲಿ ಪಾಲ್ದಾರರಾಗಬೇಕು ಅಂತ ದೇವರಲ್ಲಿ ಬಿಡ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಆಮೇಲೆ ಕರ್ತನಾದ ಯೇಸು ಎಲ್ಲರಲ್ಲಿ ತಾನು ಹಿಡಿದುಕೊಡಲ್ಪಡುವ ಅದೇ ರಾತ್ರಿಯಲ್ಲಿ ಇದೇ ರೀತಿಯಾಗಿ ಎಲ್ಲರಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ನಿಗ್ರಹ ಹೇಳಬೇಕು ಅದನ್ನು ಕೊಡುತ್ತಾ ಇದು ನಿಮಗೋಸ್ಕರವಾಗಿ ಮುರಿಯಲ್ಪಟ್ಟ ನನ್ನ ದೇಹ, ಇದನ್ನು ನೀವೆಲ್ಲರೂ ತೆಗೆದುಕೊಂಡು ಊಟ ಮಾಡಿರಿ. ಊಟ ಮಾಡುವಾಗ ನನ್ನ ಕಲ್ವಾರಿ ಬೆಟ್ಟದ ಶಿಲುಬೆಯ ಮರಣವನ್ನು ಜ್ಞಾಪಕ ಮಾಡಿಕೊಳ್ಳಿ. ಆಮೇಲೆ ಪ್ರಾರ್ಥಿಸಿ ತೆಗೆದುಕೊಳ್ಳಿ. ಅಲ್ಲ ಅದೇ ರೀತಿಯಾಗಿ ನಾವು ಕರ್ತನ ಪಾನ ಪಾತ್ರೆಯನ್ನು ತೆಗೆದುಕೊಂಡು ನಾವು ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥಿಸುವ. ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಡುವ ಅದೇ ರಾತ್ರಿಯಲ್ಲಿ ಇದೇ ರೀತಿಯಾಗಿ ದ್ರಾಕ್ಷಾರಸ ತುಂಬಿದ ಪಾನ ಪಾತ್ರೆಯನ್ನು ತೆಗೆದುಕೊಂಡು ಇದು ನಿಮಗೋಸ್ಕರವಾಗಿ ಸುರಿಸಲ್ಪಡುವ ನನ್ನ ರಕ್ತ, ಇದನ್ನು ನೀವೆಲ್ಲರೂ ತೆಗೆದುಕೊಂಡು ಕುಡಿಯಿರಿ. ಕುಡಿಯುವಾಗ ನನ್ನ ಕಲ್ವಾರಿ ಶಿಲುಬೆಯ ಮರಣವನ್ನು ಜ್ಞಾಪಕ ಮಾಡಿಕೊಳ್ಳಿ. ನಾನು ನಿಮ್ಮೊಂದಿಗೆ ರಕ್ತದಲ್ಲಿ ಒಡಂಬಡಿಕೆ ಮಾಡಿಕೊಂಡಿದ್ದೇನೆ. ಇದು ಹೊಸ ಒಡಂಬಡಿಕೆಯ ಪರಿಶುದ್ಧವಾದ ಪಾಪವನ್ನೇ ಮಾಡದ ದೇವರ ಉರಿಮರಿಯ ನಿಷ್ಕಲ್ಮಸವಾದ ಪರಿಶುದ್ಧವಾದ ರಕ್ತ, ಇದನ್ನು ನೀವೆಲ್ಲರೂ ಸ್ತೋತ್ರ ಮಾಡಿ ಕುಡಿಯಿರಿ. ಕುಡಿಯುವಾಗ ನಾನು ನಿಮ್ಮ ಪಾಪಕ್ಕೋಸ್ಕರ, ಶಾಪಕ್ಕೋಸ್ಕರ, ಎಲ್ಲ ಬಂಧನಕ್ಕೋಸ್ಕರ ನಾನು ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಿದನೆಂದು ಜ್ಞಾಪಕ ಮಾಡಿಕೊಂಡು ಕುಡಿಯಿರಿ. ಹಾಗೂ ನಾನು ಬರುವಲ್ಲಿವರೆಗೂ ಇದನ್ನು ಪ್ರಸಿದ್ಧಪಡಿಸಿರಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಈಗ ನಾವು ಒಂದು ಕೊನೆಯ ಪ್ರಾರ್ಥನೆ ಮತ್ತು ಅಂತ್ಯಾಶ್ರವಾದ ಎರಡನ್ನು ಕೂಡ ನಾವು ಒಟ್ಟಿಗೆ ಮಾಡುವ. ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಈ ಒಂದು ರಾತ್ರಿಯ ಸಮಯದ ಪ್ರಾರ್ಥನೆ ದೇವರು ಉತ್ತಮವಾಗಿ ಅದ್ಧೂರಿಯಾಗಿ ಚೆನ್ನಾಗಿ ನಡೆಸಿಕೊಟ್ಟದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಎರಡನೇದಾಗಿ ಒಂದು ಉತ್ತಮವಾದಂಥ ಒಂದು ಊಟದ ವ್ಯವಸ್ಥೆ ಮತ್ತು ಆ ಒಂದು ಆಟದಲ್ಲಿ, ವಾಲಿಬಾಲ್ ಆಟದಲ್ಲಿ ಗೆದ್ದು ಬಂದಕ್ಕೋಸ್ಕರ ಆ ಮಗ ಕೊಟ್ಟಿರ್ತಕ್ಕಂಥ ಒಂದು ಕೇಕ್ ಆಗಿರ್ಬೋದು, ಮತ್ತು ಇವತ್ತೊಂದು ಸ್ವೀಟಿನ ವ್ಯವಸ್ಥೆ ಮಾಡಿರ್ಬೋದು. ನನ್ನ ಮೊಮ್ಮಗನಿಗೋಸ್ಕರ ಕೂಡ ತುಂಬ ಉತ್ತಮವಾದಂಥ ಕಾರ್ಯ ಮಾಡಿದ್ದಾರೆ. ಇದನ್ನೆಲ್ಲ ನಾವು ನೆನೆಸ್ಕೊಳ್ತೀವಿ. ಮತ್ತು ಕೆಲವೊಂದು ಸಾಕ್ಷಿಗಳು ಕೂಡ ಇದೆ. ಒಬ್ಬರಿಗೆ ದುಡ್ಡಿನ ವ್ಯವಸ್ಥೆ ಆಯಿತು. ನಮ್ಮ ಶ್ವೇತನಿಗೆ ಕಳೆದ ಆ ಒಂದು ರಾತ್ರಿ ಪ್ರಾರ್ಥನೆಯಲ್ಲಿ ಒಳ್ಳೆ ಗಂಡು ಮಗುವನ್ನು ಕೂಡ ದೇವರು ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಉತ್ತಮವಾದಂಥ ಸಾಕ್ಷಿಗಳು. ನೈಟ್ನಲ್ಲಿ ಪ್ರಾರ್ಥನೆ ಮಾಡಿದಾಗ ಅಂಧಕಾರ ಶಕ್ತಿಗಳ ಬಲಗಳು ಅಡಗೋಗ್ತದೆ. ನೆಕ್ಸ್ಟ್ ನಾವು ಪ್ರಾರ್ಥನೆಗೆ ಬಂದಾಗ ಇನ್ನಷ್ಟು ಜನಗಳು ಸೇರಿ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡುವ. ನೈಟ್ ಪ್ರಾರ್ಥನೆ ಎಲ್ಲ ಅಂಧಕಾರ ಶಕ್ತಿಗಳನ್ನು ಅಡಗಿಸ್ತದೆ. ನಮಗೆ
ರಾತ್ರಿ 9 ಗಂಟೆಯಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮನ್ನು ದೇವರು ವಾಕ್ಯದ ಪ್ರಕಾರ ನಡೆಸಿದ್ದಕ್ಕಾಗಿ ಸ್ತೋತ್ರ ಮಾಡೋಣ. ಈ ತಿಂಗಳು ನಿಮ್ಗೆ ಭರ್ಜರಿಗೆ ಅದ್ದೂರಿಯಾಗಿರ್ತದೆ. ದೇವರು ಈ ತಿಂಗಳು ನಿಮ್ಮನ್ನು ಭಯಂಕರವಾಗಿ ನಡೆಸ್ತಾರೆ. ಸತ್ಯವನ್ನು ತಿಳ್ಕೊಂಡಿದ್ರೆ ನಿಮ್ ಬಿಡುಗಡೆ ಆಗೋಯ್ತು. ಅಲ್ಲೇ ಸತ್ಯವನ್ನು ತಿಳಿದುಕೊಳ್ಳಿದೆ, ಆ ಸತ್ಯದಿಂದ ಬಿಡುಗಡೆ ಆಗಿದೆ. ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದ ಸ್ವಾಮಿ, ರಾತ್ರಿ 9 ಗಂಟೆಯಿಂದ ಇಲ್ಲಿಯವರೆಗೂ ಸ್ವಾಮಿ ನೀ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಒಂದು 4 ಸೆಕ್ಷನ್ಗಳನ್ನ ತೆಗೆದುಕೊಳ್ಳೋದರ ಮೂಲಕ, ಅದರ ಮಧ್ಯದಲ್ಲಿ ಆರಾಧನೆ ವಿಜ್ಞಾಪನೆಗಳನ್ನು ಮಾಡುವುದರ ಮೂಲಕ, ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದರ ಮೂಲಕ ಇವತ್ತು ಸ್ವಾಮಿ ಈ ಒಂದು ಬೆಳಗಿನ ಸಮಯದವರೆಗೆ ನಮ್ಮನ್ನು ನಡೆಸಿಕೊಟ್ಟಿದ್ದೆಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ಈ ಸಮಯಕ್ಕೆ ಅದನ್ನು ಆಸ್ವಾದಿಸು. ನಿನ್ನ ರಾಜ್ಯದ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸು ಸ್ವಾಮಿ. ಅಪ್ಪ, ಒಂದು ಕಳೆದ ವಾರದಲ್ಲಿ ಪ್ರತ್ಯಕ್ಷತೆ ಬಗ್ಗೆ ಮತ್ತು ಈ ಸಮಯದಲ್ಲಿ 2ನೇ ಬರೋಣದ ಬಗ್ಗೆ ನೀವು ಉತ್ತಮವಾದ ರೀತಿಯಲ್ಲಿ, ಸುಂದರವಾದ ರೀತಿಯಲ್ಲಿ ಯಾವ ಥರ ಎಲ್ಲರ ಕಣ್ಣಿಗೆ ಕಾಣುವಾಗೆ ಬರ್ತಾರೆ, ಮೋಸ ಹೋಗಬೇಡಿ ಅಂತ ಹೇಳೋದ್ರ ಬಗ್ಗೆ ನೀವು ತೋರಿಸ್ಕೊಟ್ಟೆ. ಅದಕ್ಕಾಗಿ ಸ್ತೋತ್ರ. 2ನೇದಾಗಿ ಸುಳ್ಳು ಬೋಧಕರು ಬಂದು ತಪ್ಪಾದ ಬೋಧನೆಯನ್ನು ಮಾಡಿ ಕ್ರಿಸ್ತನು ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ನಾನೇ ಕ್ರಿಸ್ತನು ಅಂತೆಲ್ಲ ಬರ್ತಾರೆ ಸ್ವಾಮಿ. ಅದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. 3ನೇದಾಗಿ ಸ್ವಾಮಿ, ನಾವು ನಿನ್ನ ಬರೋಣದ ಅಥವಾ ಪ್ರತ್ಯಕ್ಷತೆ ಸಮಯ ಅಥವಾ ಬರೋಣ ಸಮಯದಲ್ಲಿ ಯಾವ ರೀತಿ ಸಿದ್ಧ ಆಗಬೇಕು ಅಂತ ತೋರಿಸ್ಕೊಟ್ಟೆ. ಅದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಹೋ ಪರಿಶುದ್ಧಾತ್ಮನೇ, ಮತ್ತು ನಿನ್ನ ಬರೋಣದ ಸಮಯದಲ್ಲಿ ನ್ಯಾಯ ತೀರ್ಪು ಯಾವ ಥರ ಇರ್ತದೆ ಅಂತ ತೋರಿಸಿಕೊಡ್ತಿಲ್ಲ. ಅದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಮುಂದಕ್ಕೂ ಕೂಡ ಸ್ವಾಮಿ ನ್ಯಾಯ ತೀರ್ಪಿನ ಭಾಗ ಇನ್ನು ಮುಗಿದಿಲ್ಲ ಸ್ವಾಮಿ. 24-25 ಅಧ್ಯಾಯ ಮತ್ತು ಹೊಸ ಯೆರೂಸಲೇಮ್ ಇಳಿದು ಬರುವಂಥದ್ದು, 666 ಹಾಕುವಂಥದ್ದು, ಆ ಮೃಗದ ಮುದ್ರೆ ಹಾಕುವಂಥದ್ದು, ಇದೆಲ್ಲ ತಿಳಿಸಬೇಕಾಗಿದೆ ಸ್ವಾಮಿ. 1000 ವರ್ಷ ಆಳ್ವಿಕೆ ಬಗ್ಗೆ ಎಲ್ಲ ತಿಳಿಸ್ಬೇಕಾಗಿದೆ ಸ್ವಾಮಿ. ನೀವೇ ಕಾರ್ಯ ಮಾಡಿ ನಮಗೆ ಸಮಯನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ಮುಂದಿನ ಒಂದು ನೈಟ್ ಪ್ರೇಯರ್ ಲೆಕ್ಕತನ ಯಾವ ವಚನ ಕೊಡಬೇಕು ಗೊತ್ತಿಲ್ಲ ಸ್ವಾಮಿ. ಇವತ್ತು ರಾತ್ರಿಯಿಂದ ಹಿಡಿದು ಇನ್ನು ಮುಂದಿನ ಒಂದು ನೈಟ್ ಪ್ರೇಯರ್ವರೆಗೆ ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ಸಭಾ ಜೀವಿತಗಳಲ್ಲಿ ಬರತಕ್ಕಂಥ ಪ್ರತಿಯೊಬ್ಬ ಜನಗಳಲ್ಲಿ ಒಂದು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಆಗಿ ನಿನ್ನನ್ನು ಮಹಿಂಪಡಿಸೋ ವ್ಯಕ್ತಿಯಾಗಿ ಮಾರ್ಪಡಿಸಪ್ಪ. ನೀನು ಮಾಡೋದ ಕಾರ್ಯಕ್ಕಾಗಿ ಸ್ತೋತ್ರ ಮಾಡುತ್ತಾ ಪ್ರಭು ಯೇಸುವಿನ ಕೃಪೆಗಳ ನಾಮದಲ್ಲಿ ಬೇಡಿ ಹೊಂದಿನ ತಂದೆ. ನನ್ನ ಮನವೇ ತಂದೆಯಾದ ದೇವರನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ತಂದೆಯ ದೇವರನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯದಿರು. ಇದೇ ರೀತಿಯ ಪ್ರೀತಿ, ಐಕ್ಯತೆ, ತಾಳ್ಮೆ ನಮ್ಮ ನಿಮ್ಮೊಂದಿಗೆ ಎಂದೆಂದಿಗಿರಲಿ ಸ್ವಾಮಿ. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರಾತ್ಮ ಸಮುದ್ರದ ನೆನೆತೆ ನಿಮ್ಮ ಕುಟುಂಬದಲ್ಲಿ ಇಂದಿಗೂ ಎಂದಿಗೂ ಯೇಸು ಸ್ವಾಮಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವಲ್ಲಿವರೆಗೂ ಇರಲಿ. ಜಯ ಕೊಟ್ಟಂತ ದೇವರಿಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆ ಅನಿಸಲಿ. ಎಲ್ಲರೂ ಕೂಡ ಪ್ರೈಸ್ ಲಾರ್ಡ್. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ. ಆನಂದ ಆರೋಗ್ಯ